ಇವೆಲ್ಲ ನೀವು ರೆಡಿ ಆಗ್ಬೇಕು ಅಂತ ಹೇಳ್ತಿದ್ದೀರಾ, ನಾವೆಲ್ಲ ಹೆಂಗ್ ರೆಡಿ ಆಗಿದೀವಿ ಅಂತ ಒಂದ್ ಸ್ವಲ್ಪ ಹೇಳ. ಒಂದ್ 2 ನಿಮಿಷ ಹೇಳಿ. 2 ನಿಮಿಷ ಹೇಳಿ ಸರ್. ನಮ್ಮೂರಲ್ಲಿ ಏನಿಲ್ಲ ಅಂದ್ರೆ 1,500 ಮನೆ ಇದಾವೆ ಸರ್. 1,500 ಮನೆ ಇದಾವೆ. 5,000ದಿಂದ 6,000 ಜನ ಜೀವನ ಮಾಡ್ತಿದೀವಿ. ಇಲ್ಲಿ ಕರೆಂಟ್ ಇಲ್ಲ, ಗ್ರೈಂಡರ್ ಇಲ್ಲ, ಟಿವಿ ಇಲ್ಲ, ಪ್ಲಸ್ ಶೌಚಾಲಯಗಳಿಲ್ಲ, ಪ್ಲಸ್ ಜಾತಿ ಮತ ಇಲ್ಲ, ಮತ್ತೆ RCC ಮನೆ ಇಲ್ಲ, ಶೀಟ್ ಮನೆ ಇಲ್ಲ, ಹೆಂಚಿನ ಮನೆ ಇಲ್ಲ. ಯಾಕೆ ಅಂತಂದ್ರೆ ನಿಮಗೆಲ್ಲ ಗೊತ್ತಿರೋದ್ರಿಂದ ಭೂಕಂಪ, ಪ್ರಳಯ ಎಲ್ಲದೂ ಬರುತ್ತೆ ಅಂತ ಗೊತ್ತಲ್ಲ. ಹಂಗಾರೆ ಎಲ್ಲದಕ್ಕೂ ನಾವು ಪ್ರಿಪೇರ್ ಆಗಿ ಗುಡಿಸಲು ಮನೆ ಕಟ್ಕೊಂಡಿದೀವಿ. ಕರೆಂಟ್ ಇಲ್ಲ, ಕರೆಂಟ್ ಬೇಡ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಕರೆಂಟ್ ಇತ್ತು ಅಂತಂದ್ರೆ ಗ್ರೌಂಡ್ ಇದಾಯ್ತು, ಅರ್ಥ ಆಗಿ ಗ್ರೌಂಡ್ ಆಗಿ ಎಲ್ಲ ಹಚ್ಕೊಂಡು ಉರಿತವೆ ಅಂತ ಗೊತ್ತು. ಅದಕ್ಕೆ ಕರೆಂಟ್ ಹಾಕೊಂಡಿಲ್ಲ. ಯುದ್ಧಗಳು ನಡೀತವೆ, ಯುದ್ಧಗಳ ಟೈಮ್ ಅಲ್ಲಿ ಕರೆಂಟ್ ನೋಡಿ ಇದನ್ನ ಹಾಕ್ತಾರೆ, ಬಾಂಬ್ ಹಾಕ್ತಾರೆ ಅಂತ ಗೊತ್ತು. ಅದಕ್ಕೋಸ್ಕರ ನಾವು ಕರೆಂಟ್ ಹಾಕೊಂಡಿಲ್ಲ. ಈ ರೀತಿಯಾದಂತ ಪ್ರಪಂಚನ ನಾವು ಬಾಳ್ತಾ ಇದೀವಿ ನಾವು. ನಮಸ್ಕಾರ ವೀಕ್ಷಕರೇ, ನಾವು ಎವ್ರಿ ವೀಕು ಸತ್ಸಂಗ ಕಂಡಕ್ಟ್ ಮಾಡ್ತಿದ್ವಿ. ಸತ್ಸಂಗ ಅಂದ್ರೆ ಒಂದೊಳ್ಳೆ ವಿಷಯಗಳನ್ನ ಡಿಸ್ಕಸ್ ಮಾಡೋಣ. ಬದಲಾವಣೆಗಳು ಪ್ರಕೃತಿನಲ್ಲಿ ಆಗ್ತಾ ಇದೆ, ಪ್ಲಸ್ ನಮ್ಮ ಲೈಫ್ ಸ್ಟೈಲ್ ಅಲ್ಲೂ ಕೆಲವಷ್ಟು ಬದಲಾವಣೆಗಳನ್ನ ಮಾಡ್ಕೋಬೇಕು. ಮುಂದೆ ಯಾವ ರೀತಿ ಬದುಕಬೇಕು, ನಾವ್ ಏನ್ ಕೆಲಸ ಮಾಡ್ಬೇಕು, ಮಕ್ಕಳಿಗೆ ಏನ್ ತಿಳಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಕೆಲವಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಲಾಸ್ಟ್ ವೀಕ್ ಡಿಸ್ಕಸ್ ಮಾಡಿದಂತ ವಿಷಯಗಳು ಹಾಕಿದ್ ಸ್ವಲ್ಪ ಲೇಟ್ ಆಗ್ಬೋದು. ಇವಾಗ ಆ ಡಿಸ್ಕಸ್ ಮಾಡಿದಂತ ವಿಷಯಗಳನ್ನ ನಿಮಗ್ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾವು ಡಿಸ್ಕಸ್ ಮಾಡಿದ್ದು ಪ್ರಿಪ್ರೇಷನ್ ಎಲ್ಲಾ ದೇಶಗಳು ಮಾಡ್ಕೊಳ್ತಾ ಇದೆ, ನಾವು ಪ್ರಿಪೇರ್ ಆಗ್ಬೇಕು ಕೆಲವೊಂದಕ್ಕೆ. ಪ್ಲಸ್ ನಾವು ಒಳ್ಳೆ ದಾರಿನಲ್ಲಿ ಹೋಗ್ಬೇಕು, ಪ್ಲಸ್ ಮುಂದೆ ಯಾವ ರೀತಿ ಬದುಕಬೇಕು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಫಸ್ಟ್ ಗುರುಗಳನ್ನ ಕಂಡಿಡ್ಕೋಬೇಕು. ನಮ್ಮ ಸುತ್ತಮುತ್ತ ಎಷ್ಟೆಷ್ಟು ಗುರುಗಳು ಇರ್ತಾರೆ, ಅದರಲ್ಲಿ ಒಳ್ಳೆಯವರು ಯಾರು, ಸರಿಯಾದ ಗುರು ಯಾರು ಅಂತವ್ರನ್ನ ಫಾಲೋ ಮಾಡಬೇಕು ಅನ್ನೋದೇ ನಾವ್ ಈ ವಾರ ಪ್ರೋಗ್ರಾಮ್ ಅಲ್ಲಿ ಡಿಸ್ಕಸ್ ಮಾಡಿದಂತ ವಿಷಯಗಳು. ಅದ್ರ ಜೊತೆಗೆ ಇನ್ನ ಕೆಲವಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡಿದ್ವಿ. ರ್ಯಾಪ್ಚರ್ ಡೇ ಅಂತ ಕೆಲವೊಂದು ವಿಷಯಗಳನ್ನ ಕರೆದಿದ್ದಾರೆ. ಅಂದ್ರೆ ಏಪ್ರಿಲ್ 12ರಿಂದ 20ನೇ ತಾರೀಕು ತನಕ ಇಸ್ರೇಲ್ ಅಲ್ಲಿ ಒಂದು ಪಾಸ್ ಓವರ್ ಡೇ ಅಂತ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅದನ್ನ ರ್ಯಾಪ್ಚರ್ ಡೇ ಅಂತ ಕರೆದಿದ್ದಾರೆ. ಅದಾದ್ಮೇಲೆ ಪಾಸ್ ಓವರ್ ಡೇ ಅಂದ್ರೆ ಅವ್ರದೊಂದು ಯೇಸು ಮತ್ತೆ ಬರ್ತಾನೆ, ಜೀಸಸ್ ಮತ್ತೆ ಬರ್ತಾನೆ ಅಂತ ಒಂದು ಹಬ್ಬ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ನಡೆದಿರೋದು. ಈ ತರದ ಎಷ್ಟೆಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡಿದ್ವಿ. ಪ್ಲಸ್ ನಾವು ಯಾವ ರೀತಿ ಬದುಕಬೇಕು ಅನ್ನೋದ್ರ ಬಗ್ಗೆ ಕೆಲವಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡಿದೀವಿ. ಸಲಹೆ ಸೋಮಶೇಖರ್ ಅವರು ಎಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಇದನ್ನೊಂದ್ಸಲ ನೋಡಿ ತಿಳ್ಕೊಳ್ಳಿ. ಹಲೋ, ಸ್ವಾಗತ. ಕೇಳಿಸ್ತಿದೆಯಾ? ಎಲ್ಲರಿಗೂ ಸ್ವಾಗತ. ಓಂ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಇನ್ನು ತುಂಬಾ ಜನ ಜಾಯಿನ್ ಆಗ್ತಾ ಇದಾರೆ. ಇವಾಗ ಮತ್ತೆ ರಿಮೈಂಡರ್ ಹಾಕಿದ್ಮೇಲೆ ಸ್ವಲ್ಪ ಜನ ಜಾಯಿನ್ ಆಗ್ತಾ ಇದ್ದಾರೆ. ಎಲ್ಲರಿಗೂ ಸ್ವಾಗತ. ಈಗ ದಿನೇಶ್ ಅವರು ಮುಖ್ಯವಾದ ವಿಚಾರವನ್ನ ಎಲ್ಲರಿಗೂ ಶೇರ್ ಮಾಡ್ಬೇಕು ಅಂತ ಇದ್ದಾರೆ, ಎಲ್ಲರಲ್ಲೂ ಹಂಚ್ಕೊಳ್ಬೇಕು ಅಂತ ಇದ್ದಾರೆ. ಆ ಒಂದು ಶುರು ಮಾಡ್ಬೇಕು ಅಂತ ದಿನೇಶ್ ಅವ್ರು ಕೇಳ್ಕೊತಾರೆ. ದಿನೇಶ್ ಅವರೇ ಶುರು ಮಾಡಿ. ಓಕೆ, ನಮಸ್ತೆ ಎಲ್ಲರಿಗೂ. ಇವತ್ತಿಂದ ಇನ್ನೊಂದು ಸ್ವಲ್ಪ ಜನ ಜಾಯಿನ್ ಆಗ್ತಾ ಇದ್ದಾರೆ. ಜಾಯಿನ್ ಆಗಿರೋರ್ಗೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಇನ್ಫಾರ್ಮೇಶನ್ಗಳನ್ನ ಶೇರ್ ಮಾಡ್ತಾ ಇದ್ದೀರಾ, ಪ್ಲಸ್ ಜಾಯಿನ್ ಆಗ್ತಾ ಇದ್ದೀರಾ. ಸಲಹೆ ಸೋಮಶೇಖರ್ ಅವರು ಇವತ್ತೊಂದು 5 ನಿಮಿಷ ಮಾತಾಡಬೇಕು ಅಂತ ಇದ್ದಾರೆ. ಫ್ಯೂಚರ್ ಸತ್ಯಯುಗದ ಬಗ್ಗೆ ನಾವೆಲ್ಲ ಮಾತಾಡ್ತೀವಲ್ಲ, ಅಲ್ಲಿ ಅವರು ಒಂದು ಕಮ್ಯುನಿಟಿ ಮಾಡಿಕೊಂಡು ಕೆಲವಷ್ಟು ವಿಷಯಗಳನ್ನ ಫಾಲೋ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ತಾರೆ ಅವರು ಕೂಡ. ಭೂಕಂಪಗಳು ಬಗ್ಗೆ ಇವತ್ತು ಒಂದು ವಿಷಯ ಕಳಿಸಿದ್ರು. ಅದರಲ್ಲಿ ಈಗ ಆಲ್ರೆಡಿ 1 ವೀಕಲ್ಲಿ ಅರೌಂಡ್ 49 ಪ್ಲೇಸಸ್ ಭೂಕಂಪಗಳು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಅಂತಾನೆ ಎಲ್ಲ ದೇಶಗಳು ಎಚ್ಚರಿಸ್ತಾ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ ನಮ್ಮ ದೇಶದಲ್ಲಿ ಕಡಿಮೆ ಆಗುವಂಥದ್ದು, ಅದರಲ್ಲೂ ನಮ್ಮ ಲೋಕಲ್ ಕರ್ನಾಟಕದಲ್ಲಿ ತುಂಬ ಕಡಿಮೆ ಚಾನ್ಸಸ್ಸು. ಬಟ್ ಆದ್ರೂ ಪ್ರಿಪೇರ್ ಆಗಿ ಅನ್ನೋದು ಉದ್ದೇಶ ಅಷ್ಟೇ. ಯಾಕೆಂದರೆ ಒಡಿಸ್ಸಾನಲ್ಲಾಯಿತು, ಡೆಹಲಿನಲ್ಲಾಯಿತು, ಕೋಲ್ಕತ್ತಾನಲ್ಲಾಯಿತು ಅರೌಂಡ್ 3.5 to 5 ಮ್ಯಾಗ್ನಿಟ್ಯೂಡಲ್ಲಿ ಆಗ್ತಾ ಇದೆ, ಮೇಜರಾಗಿ ಆಗ್ತಾ ಇಲ್ಲ. ಇವತ್ತು ಕೂಡ ನಿಯರ್ ಬೈ ಆಸ್ಟ್ರೇಲಿಯಾ ಸರೌಂಡಿಂಗಲ್ಲಿ 7.2 ಮ್ಯಾಗ್ನಿಟ್ಯೂಡಲ್ಲಿ ಭೂಕಂಪ ಆಗಿದೆ. ಸುನಾಮಿ ಇಂಪ್ಯಾಕ್ಟ್ ಅವರು ಆಲ್ರೆಡಿ ಆಗ್ಬೋದು ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಆಸ್ಟ್ರೇಲಿಯಾ ಸರೌಂಡಿಂಗಲ್ಲಿ ವಿತಿನ್ ಅಂದರೆ ಮಧ್ಯಾಹ್ನ 12:30 1 ಗಂಟೆನಲ್ಲಿ ಆಗಿರುವಂಥದ್ದು ಇದು. ಈ ಥರ ರಿಪೀಟೆಡ್ಲಿ ಈ ಒಂದು ತಿಂಗಳಲ್ಲಿ ಲೆಕ್ಕ ಹಾಕೊಳ್ಳೋದಾದರೆ 49 ಸಲ ಆಗಿದೆ ಭೂಕಂಪಗಳು. ಅದನ್ನೇ ಹೇಳ್ತಾ ಇರೋದು, ಈ ಥರದ್ದು ಜಾಸ್ತಿ ಆಗ್ತಾ ಇದೆ. ಈ ಥರ ಕಂಡೀಷನಲ್ಲಿ ನಾವು ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ಲಾಸ್ಟ್ ವೀಕ್ ಪ್ರೋಗ್ರಾಮಲ್ಲೂ ಡಿಸ್ಕಸ್ ಮಾಡಿದ್ದೀವಿ. ಇನ್ನು ನಮಗೆ ಬೇಕಾಗಿರುವಂಥ ಪ್ರಿಪ್ರೇಷನ್ ಜೊತೆಗೆ ಫ್ಯಾಮಿಲಿಗೆ ಬೇಕಾಗಿರುವಂಥ ರಿಸೋರ್ಸಸ್ಗಳನ್ನ ಸ್ವಲ್ಪ ಶೇಖರಣೆ ಮಾಡಿಟ್ಕೊಳ್ಳಿ. ಪ್ಲಸ್ ನ್ಯಾಚುರಲ್ ರಿಸೋರ್ಸಸ್ ಮೇಲೆ ಆದಷ್ಟು ಡಿಪೆಂಡ್ ಆಗೋದನ್ನ ಕಲೀರಿ ಅನ್ನೋದು ಇವತ್ತಿನ ಮೇನ್ ಟಾಪಿಕ್ಕು.
ಬೇಸಿಕಲಿ ನಾವು ಎಲ್ಲನೂ ಹೊರಗಡೆ ಇದ್ರ ಮೇಲೆ ಡಿಪೆಂಡ್ ಆಗ್ತಾ ಇದೀವಿ. ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಸೋಲಾರ್ ಸನ್ಲೈಟ್ ಆಗ್ಬೋದು, ಅಂದರೆ ಸೋಲಾರ್ ಲೈಟ್ಗಳು, ಸೋಲಾರ್ ವಾಟರ್ ಹೀಟರ್ಸು, ಸೋಲಾರ್ ಅಂದರೆ ಇದರಿಂದ ಬಳಸ್ಕೊಂಡು ನಾವು ಈ ಥರದ್ದು ನ್ಯಾಚುರಲ್ ರಿಸೋರ್ಸಸ್ ಬಳಸ್ಕೊಂಡು ಆದಷ್ಟು ಬದುಕೋದನ್ನ ಪ್ರಾಕ್ಟೀಸ್ ಮಾಡಿ ಅಂತ ಎಲ್ಲರೂ ಗೈಡ್ಲೈನ್ಸ್ ಕೊಡ್ತಾ ಇದ್ದಾರೆ. ಯಾಕೆ ಅಂದರೆ ಇವಾಗ ಆಗ್ತಾ ಇರೋವಂಥ ಸನ್ನಿವೇಶಗಳಲ್ಲಿ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ, ಬದುಕೋ ವ್ಯವಸ್ಥೆಗಳನ್ನ ಸಿಸ್ಟಮ್ಗಳನ್ನ ಬದಲಾಯಿಸ್ಕೊಳ್ಳಿ ಅಂತಲೇ ಹೇಳ್ತಾ ಇರೋದು. ಇನ್ನು ಅದ್ರ ನೆಕ್ಸ್ಟ್ ನಾವು ಮಾತಾಡೋದಾದರೆ ಸಾಯಿ ಕೃಷ್ಣ ಅವರ ಜೊತೆ ಮಾತಾಡಿದ ಒಂದು ವಿಡಿಯೋ ಪ್ಲಸ್ ಆಡಿಯೋ ನನ್ನ ಹತ್ರ ಇತ್ತು, ಮಿಸ್ ಆಗಿದೆ. ಅದರಲ್ಲಿ ಅವರು ಡಿಸ್ಕಸ್ ಮಾಡಿದ ಪ್ರಕಾರ ನಾನು ನೆನ್ನೆನೂ ಒಂದು ಪ್ರೋಗ್ರಾಮಲ್ಲಿ ಹೇಳಿದ್ದೀನಿ, ಪಾಸ್ ಓವರ್ ಡೇ ಅಂತ ಇಸ್ರೇಲ್ ಅವ್ರು ಸೆಲೆಬ್ರೇಷನ್ ಮಾಡ್ತಾರೆ. ದಟ್ ಈಸ್ ಪಾಸ್ ಓವರ್ ಅಂದರೆ ಎವ್ರಿ ಇಯರು ನ್ಯೂ ಇಯರ್ ಥರನೇ ನಮ್ಮಲ್ಲಿ ಯುಗಾದಿ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ, ಅವರಲ್ಲೂ ಇದೇ ಥರ ಒಂದು ಪಾಸ್ ಓವರ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಆ ಪಾಸ್ ಓವರ್ ಡೇ ಅವ್ರದ್ದು ಬಂದು ಈ 12ರಿಂದ 20ನೇ ತಾರೀಕು ತನಕ ನಡೆಯುತ್ತೆ. ಅಂದರೆ ಹೆಚ್ಚು ಕಡಿಮೆ ಈ ತಿಂಗಳು ಏಪ್ರಿಲ್ 12ರಿಂದ 20ನೇ ತಾರೀಕು ತನಕ ನಡೆಯುತ್ತೆ. ಆ ಟೈಮ್ನಲ್ಲಿ ಬದಲಾವಣೆಗಳು ಜಾಸ್ತಿ ಆಗುತ್ತೆ ಅಂತ ಅವರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ನೇಚರಲ್ ಆಗ್ಬೋದು, ಬೇರೆ ಕಡೆ ಆಗ್ಬೋದು, ಒಟ್ಟಿನಲ್ಲಿ ಬದಲಾವಣೆಗಳು ತುಂಬ ಆಗುತ್ತೆ, ಅದಕ್ಕೆ ಸಿದ್ಧರಾಗಿ ಅಂತ ಎಲ್ಲರೂ ಎಚ್ಚರಿಸ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಸಿದ್ಧ ಆಗೋ ಪ್ರಯತ್ನ ನಾವು ಮಾಡೋಣ. ಪ್ರಿಪ್ರೇಷನ್ ಅಂದರೆ ಯಾರು ಏನೇನೋ ಅನ್ಕೊಳ್ಳೋದು ಬೇಡ. ಬೇಸಿಕಲಿ ಫುಡ್ ಆಗ್ಬೋದು ಪ್ಲಸ್ ನ್ಯಾಚುರಲ್ ಸೋರ್ಸಸ್ ಮೇಲೆ ಡಿಪೆಂಡ್ ಆಗೋದು. ನಮ್ಮವ್ರನ್ನ ನಾವು ಕಾಪಾಡ್ಕೋಬೇಕು ಅಂದರೆ ಏನು ಗೊತ್ತಿರಬೇಕು, ಏನು ಕಲ್ತಿರಬೇಕು ಅಂಥದ್ದನ್ನು ಮಾತ್ರ ಪ್ರಿಪೇರ್ ಆಗ್ತಾ ಹೋಗೋಣ ಅನ್ನೋದು ನಮ್ಮ ಉದ್ದೇಶ. ಇನ್ನು ಇದ್ರ ಜೊತೆಗೆ ಲಾಸ್ಟ್ ವೀಕು ಡಿಸ್ಕಸ್ ಮಾಡಿದ್ದೀವಿ ಕೆಲವೊಂದು ನಾವು ಏನನ್ನು ಪ್ರಾಕ್ಟೀಸ್ ಮಾಡಬೇಕು, ಯಾವುದನ್ನ ನಂಬಬೇಕು ಅಂತ. ಆದಷ್ಟು ನಮ್ಮ ಸುತ್ತಮುತ್ತ ಇರುವಂಥ ಗುರುಗಳನ್ನ ಹುಡ್ಕೊಳ್ಳೋಣ, ಒಳ್ಳೆ ಗುರುಗಳು, ದಾರಿ ತೋರಿಸುವಂಥ ಗುರುಗಳು. ಅವರಿಂದ ನಮ್ಮ ಜೀವನ ಶೈಲಿ ಅನ್ನೋದು ಬದಲಾಗ್ತಾ ಹೋಗುತ್ತೆ. ಇಂಥದ್ದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೇಯ್ನಾಗಿ ಈಗ ತಿಳಿಸೋ ವಿಷಯಗಳನ್ನ ತಿಳಿಸಿದ್ದೀನಿ. ಜಾಸ್ತಿ ಬಂದು ರ್ಯಾಪ್ಚರ್ ಅನ್ನೋದು ಶುರು ಆಗ್ತಾ ಇದೆ ಅಂತಲೇ ಹೇಳ್ತಾ ಇರೋದವರು. ಕ್ರಿಶ್ಚಿಯಾನಿಟಿನಲ್ಲಿ ರ್ಯಾಪ್ಚರ್ ಅಂದರೆ ವಿನಾಶದ ಮುನ್ಸೂಚನೆ, ಅಂದರೆ ಸ್ಟಾರ್ಟಿಂಗ್ ಇದು. ಈಗ ರ್ಯಾಪ್ಚರ್ ಅನ್ನೋದು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇದ್ದೀವಿ. ಇನ್ನು 7 ವರ್ಷನ ಅವರು ಟ್ರಿಬ್ಯುಲೇಷನ್ ಪೀರಿಯಡ್ ಅಂತ ಕರೆದಿದ್ದಾರೆ. 25ರಿಂದ 32ನೇ ಇಸ್ವಿ ತನಕ ಬದಲಾವಣೆಗಳು ತುಂಬ ಆಗುತ್ತೆ. ಆ ಬದಲಾವಣೆ ಆದ ಮೇಲೆ ನಾವು ಬದುಕೋ ವ್ಯವಸ್ಥೆನೇ ಬದಲಾಗಿರುತ್ತೆ. ಈ ರೀತಿ ಇರೋದಿಲ್ಲ ಅಂತಲೇ ಹೇಳ್ತಾರೆ. ಅದ್ರ ಬಗ್ಗೆ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ನ ಸಲೈ ಸೋಮಶೇಖರ್ ಸರ್ ಕೂಡ ಹೇಳ್ತಾ ಹೋಗ್ತಾರೆ ಕೆಲವಷ್ಟು ವಿಷಯಗಳನ್ನ. ಅವರು ಫಸ್ಟ್ ಟೈಮ್ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ನಮಸ್ತೆ ನಮಸ್ತೆ ಸರ್. ನಮಸ್ತೆ 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 ಸರ್. ಇವಾಗ ನಡೀತಾ ಇರೋ ಪ್ರಕೃತಿನ ಎಲ್ಲರೂ ನಿಮ್ಗೆ ಗಮನಿಸ್ತಾ ಇದ್ದೀರಾ. ಅದು ಒಂದು ಟೀಮ್ ಅಂತ ಹೇಳ್ತೀರಾ, ಟೀಮು ಗಮನಿಸ್ತಾ ಇದೆ, ಕಾಲಜ್ಞಾನನು ಎಲ್ಲದೂ ಹೇಳ್ತಾ ಇದೆ. ಅದಕ್ಕೆ ತಕ್ಕನಂಗೆ ಟೈಮುನು ಕೂಡ ಬರ್ತದೆ. ಎಲ್ಲಾ ಕಾಲಜ್ಞಾನಿಗಳು ಹೇಳ್ತಿರೋವಂಥದ್ದೆಲ್ಲದನ್ನು ಇಲ್ಲಿ ಗೋಚರಿಸ್ತಾ ಇದೆ. ಎಲ್ಲಾ ಕಡೆನೆ ಹೇಳ್ತಾ ಇದ್ದಾರೆ. ಎಲ್ಲಾ ವೀರಬ್ರಹ್ಮೇಂದ್ರರಿಂದ ಹಿಡಿದು ಕಾಕಭೂಷಣರಿಂದ ಹಿಡಿದು ಮಹಾನ್ ಸ್ವರಾಷ್ಟ್ರ ನಾಯಕರಿಂದ ಹಿಡಿದು ಸ್ವರಾಷ್ಟ್ರ ನಾಯಕರು ಕಾಕಭೂಷಣ ಪಿರಾಣ ಅಂದ್ರೆ ತಮಿಳುನಾಡಲ್ಲಿ ಮಹಾನ್ ಜ್ಞಾನಿಗಳಿಗೆ ಏನಾದ್ರು ಡೌಟ್ ಬಂತು ಅಂತಂದ್ರೆ ಕಾಕಭೂಷಣ ಪಿರಾಣ ಅವ್ರ ಹತ್ರ ಹೋಗಿ ಕೇಳ್ತಾ ಇದ್ರಂತೆ. ಆ ರೀತಿ ಕಾಕಭೂಷಣ ಪಿರಾಣ ಅವ್ರು ಹೇಳಿರುವಂತ ಟೈಮ್ಗಳೆಲ್ಲವೂ ಹತ್ರ ಬರ್ತಾ ಇದೆ. ಅವೆಲ್ಲವೂ ತುಂಬಾ ಕಾಲಜ್ಞಾನಗಳಿದಾವೆ. ಒಳ್ಳಲ್ ಪಿರಾಣ ಅಂತ ಹೇಳ್ಬಿಟ್ಟು ಅವರು ಕಾಲಜ್ಞಾನಿಗಳು ಅವ್ರು ಹೇಳಿರೋ ವಿಚಾರಗಳೆಲ್ಲವೂ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ. ನಾವು ನಮ್ದು ಅದು ಕಾಲಜ್ಞಾನ ಅಂತ ಒಂದು ವೇದಗಳು ಮಾಡಿದ್ವಿ ನಾವು. ನಮ್ಮಲ್ಲಿ 4 ವೇದಗಳಿದಾವೆ. ಮೇಲ್ಬಳಿ ಶಾಲೆ ಅಂತ ಹೇಳ್ಬಿಟ್ಟು ನಮ್ದು ಆಶ್ರಮದಲ್ಲಿ 4 ವೇದಗಳಿದಾವೆ. ಅದರಲ್ಲಿ ಒಂದು ಮೇನ್ ವೇದ ಏನಪ್ಪಾ ಅಂತಂದ್ರೆ ಎಲ್ಲಾ ಕಾಲಜ್ಞಾನಿಗಳು ಏನೇನ್ ಹೇಳಿದ್ದಾರೆ, ಈ 4 ಕ್ರೇತ ತ್ರೇತ ದ್ವಾಪರ ಕಲಿಯುಗ, ಈ ಕಲಿಯುಗದ 4 ಕಲಿಯುಗದವರು ಅದೆಲ್ಲದು ಅಂತ್ಯಾಗಿ ನೆಕ್ಸ್ಟ್ ಬರುವಂತದ್ದು ಧರ್ಮಯುಗ. ಆ ಧರ್ಮಯುಗಕ್ಕೆ ಏನೇನ್ ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಕಾಲಜ್ಞಾನಿಗಳು ಬರ್ದಿರೋದೆಲ್ಲದನ್ನು ನಾವು ಇಲ್ಲಿ ಗ್ಯಾದರ್ ಮಾಡಿ ಇಟ್ಕೊಂಡಿದ್ವಿ. ಅದು ದಿನೇಶ್ ಸರ್ಗೂ ಗೊತ್ತು. ದಿನೇಶ್ ಸರ್ ಹೇಳ್ತಾ ಇದಾರೆ ತಮಿಳ್ ಟ್ರಾನ್ಸ್ಲೇಟ್ ಮಾಡ್ಕೊಡಿ, ಎಲ್ಲ ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಕೊಡಿ, ಅವೆಲ್ಲ ತಮಿಳಲ್ಲಿ ಇದಾವೆ ಅಂತಂದು. ಅದು ನಮ್ಗೆ ಯಾಕೋ ಟೈಮ್ ಕೂಡ ಬರ್ತಾ ಇಲ್ಲ, ಏನಂತ ಗೊತ್ತಿಲ್ಲ. ಅದು ಮಾಡ್ಕೊಡೋಣ, ಅದು ಮಾಡೋಣ. ಅದ ನಂತರ ಏನಪ್ಪಾ ಅಂತಂದ್ರೆ ಈಗ ಟೀಮ್ ಮಾಡ್ಕೊಂಡಿದ್ರ, ವೆರಿ ಗುಡ್, ಟೀಮ್ ಮಾಡ್ಕೊಂಡಿದ್ರ ನಾವೊಂದು ಇದು ಇರ್ಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ಏನಪ್ಪಾ ಅಂತಂದ್ರೆ ಈಗ ಟೀಮ್ ಇದೆ, ಆ ಟೀಮ್ ಇಟ್ಕೊಂಡು ಯಾವ್ದ್ರ ಜೊತೆ ನಾವು ಫೈಟ್ ಮಾಡ್ಬೇಕಾಗಿದೆ, ಯಾವ್ದ್ರ ಜೊತೆ ಅದು ನಮಗ್ ಮೈನ್ ಬೇಕಲ್ವಾ? ಯಾವ್ದ್ರ ಜೊತೆ ಫೈಟ್ ಮಾಡ್ಬೇಕು? ಯಾವ್ದಾದ್ರು ಈಗ ಯುದ್ಧಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಅಮೆರಿಕಾಗೆ ರಷ್ಯಾನೋ ಅಥವಾ ಯುಕ್ರೇನ್ಗೆ ರಷ್ಯಾ ಅಂತಂದ್ರೆ ಇವಂತ ಯುಕ್ರೇನ್ ಒಂದು ಫಲ ಗೊತ್ತಿತ್ತು, ರಷ್ಯಾದನ್ನ ಇಂತಿಂತ ಆಯುಧಗಳನ್ನ ತಗೊಂಡು ಅವನ ಹತ್ರ ಫೈಟ್ ಮಾಡಕ್ ಹೋದ. ಅಥವಾ ಯಾರೋ ಒಬ್ಬ ಜಡ್ಜಿ, ಒಳ್ಳೆ ಗಂಡುಗಲಿ ಅಂತಂದ್ರೆ ಅವನ ಹತ್ರ ಹೋಗಿ ಫೈಟ್ ಮಾಡೋದಕ್ಕೆ ಅಂತಂದ್ರೆ ಅದಕ್ಕೆ ತಕ್ಕನಂಗೆ ನಾವು ಆಯುಧಗಳನ್ನ ರೆಡಿ ಮಾಡ್ಕೊಂಡು ಹೋಗ್ಬೇಕು. ಹಂಗೆ ನಾವು ಯಾವ್ದ್ರ ಜೊತೆ ಫೈಟ್ ಮಾಡ್ತಿದ್ವಿ ಅಂತ ಗೊತ್ತಾದ್ರೆ ಅದಕ್ಕೆ ತಕ್ಕನಂಗೆ ನಾವು ರೆಡಿ ಆಗ್ತೀವಿ. ಯಾವ್ದ್ರ ಜೊತೆ ನಾವು ಫೈಟ್ ಮಾಡಕ್ಕೆ ರೆಡಿ ಆಗ್ತಾ ಇದೀವಿ, ಟೀಮ್ ಕಟ್ಕೊಂತಾ ಇದೀವಿ ಅನ್ನೋದು ನನಗೆ ಬೇಕಾಗಿದೆ. ಸರ್, ಇದು ಏನಂದ್ರೆ ಲೈಕ್ ಒಂದು ನೆಗೆಟಿವ್ ಫೋರ್ಸ್ ಇದೆ. ಆ ನೆಗೆಟಿವ್ ಫೋರ್ಸ್ ನಮ್ಗೆ ತುಂಬಾ ಡಿಸ್ಟ್ರಾಕ್ಟ್ ಮಾಡ್ತಾ ಇದೆ. ಅಂದ್ರೆ ಫುಡ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಎಜುಕೇಶನ್ ಸಿಸ್ಟಮ್ ಇರ್ಬೋದು, ಫೈನಾನ್ಷಿಯಲ್ ಸಿಸ್ಟಮ್ ಇರ್ಬೋದು. ಸೊ
ಸರ್ ನಾವು ಹೊರಟಿರೋದು ಇದಕ್ಕಲ್ಲ ಸರ್, ಈ ಜನರೇಷನ್ಗೆಲ್ಲ ಸರ್. ನಾವೊಂದು ಇದಕ್ಕೆ ಹೊರಡ್ತಾ ಇಲ್ಲ, ನಾವು ಹೊರಡ್ತಾ ಇರೋದು ಯಾವ್ದಕ್ಕೆ ಅಂತಂದ್ರೆ ನೆಕ್ಸ್ಟ್ ಧರ್ಮಯುಗಕ್ಕೆ ಹೊರಡ್ತಾ ಇದ್ದೀವಿ. ಧರ್ಮಯುಗಕ್ಕೆ ಹೊರಡ್ತಾ ಇದ್ದೀವಿ. ಧರ್ಮಯುಗಕ್ಕೆ ಹೊರಡ್ತಾ ಇದ್ದೀವಿ ಅಂತಂದಾಗ ನಾವ್ ಯಾವ ಆಯುಧನ ಹಿಡ್ಕೊಂಡು ಹೋಗ್ಬೇಕು? ಧರ್ಮ. ಈ ಕಲಿಯುಗ ಹೋಗುತ್ತೆ ಅಂತ ಎಲ್ಲಾ ಕಾಲಜ್ಞಾನ ಹೇಳ್ತದೆ. ಅದಕ್ಕೆ ಆ ಬೇಸಿಸ್ ಅಲ್ಲಿ ಹೋಗ್ಬೇಕು ನಾವು. ಈ ಒಂದು ಆರೋಗ್ಯ ಅಥವಾ ಮೆಡಿಸಿನ್ ಅಥವಾ ಊಟ ಫುಡ್ ಅದನ್ನ ಹಿಡ್ಕೊಂಡು ನಾವು ಹೋಗೋಂಥದ್ದಲ್ಲ. ಇವಾಗ ಹೊರಡ್ಬೇಕಾಗಿರೋದು ಏನಕ್ಕೆ ಗೊತ್ತಾ? ಅಂತಿಮವಾದಂತ ಯುದ್ಧಕ್ಕೆ ನಾವು ಹೊರಡ್ತಾ ಇದೀವಿ ಈಗ. ಅಂತಿಮ ಯುದ್ಧದ ಕೊನೆಯಲ್ಲಿ ಇದೀವಿ ನಾವೀಗ. ಯಾವ ಕೊನೆನಲ್ಲಿದ್ದೀವಿ? ಟೋಟಲಿ ಕೊನೆನಲ್ಲಿದ್ದೀವಿ. ಕಲಿಯುಗದ ಕೊನೆಯಲ್ಲಿ ಒಂದೇ ಒಂದು ಹೆಜ್ಜೆನಲ್ಲಿ ಕೂತಿದೀವಿ ನಾವು. ಅದಕ್ಕೇನೆ ಅವೆಲ್ಲವೂ ಭೂಕಂಪಗಳು, ಅಗ್ನಿ ಇವೆಲ್ಲವೂ ನಡೀತಿರೋದು, ದುರಂತಗಳು ನಡೀತಿರೋದು, ಸಮುದ್ರ ಉಕ್ಕುತ್ತಾ ಇರೋದು, ಜ್ವಾಲಾಮುಖಿ ಹಬ್ಬತಾ ಇರೋದಲ್ಲದು ಇದೇ ಒಂದು ಉದ್ದೇಶಕ್ಕೋಸ್ಕರನೇ ನಡೀತಾ ಇರೋದು. ಅದಕ್ಕೆ ನಾವು ರೆಡಿ ಆಗ್ಬೇಕು ಅಂತಂದ್ರೆ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಯಾವ್ದೋ ಒಂದು ಹುಲಿ ನೋಡಿಯೋದಕ್ಕೆ ಒಂದು ಕೋಲ್ ತಗೊಂಡು ಹೋಗ್ತಾ ಇದೀವಿ. ಆ ಹೊಡಿಯಕ್ಕೆಲ್ಲ ಕೋಲ್ ತಗೊಂಡು ಹೋಗ್ತಿರೋದು, ಹುಲಿ ನೋಡಿಯಕ್ಕೆ ಕೋಲ್ ತಗೊಂಡು ಹೋಗ್ತಿದೀವಿ. ತಪ್ಪು. ಅಂದ್ರೆ ನಾವು ಹುಲಿನ ಬಲ ತಿಳ್ಕೊಬೇಕಾಗಿದೆ, ಅಂದ್ರೆ ಕಲಿಯುಗದ ಬಲನ ತಿಳ್ಕೊಬೇಕಾಗಿದೆ. ನಾವು ಆ ಕಲಿಯುಗನ ಬಲನ ತಿಳ್ಕೊಂಡ್ರೆ ಅವಾಗ ನಾವು ಧರ್ಮಯುಗಕ್ಕೆ ನಾವು ಎಂಟ್ರಿ ಆಗ್ಬೋದು. ಧರ್ಮಯುಗಕ್ಕೆ ಎಂಟ್ರಿ ಆಗ್ಬೇಕಾದಂತ ಒಂದು ಸಬ್ಜೆಕ್ಟ್ ಇದೆ ನಮಗೀಗ. ಹೌದಾ ಅಲ್ವಾ? ಹೌದು, ಹೇಳಿ ಸರ್, ನೀವೇ ಹೇಳಿ ಉತ್ತರ. ಪಾಪ ತುಂಬಾ ಕಾಯಿಸೋದ್ ಬೇಡ, ಹೇಳಿ ಸರ್. ನಾವು ಧರ್ಮಯುಗಕ್ಕೆ ನಾವು ಕಾಲಿಡಕ್ ಹೊರಡ್ತಾ ಇದೀವಿ. ಅದಕ್ಕೆ ಧರ್ಮಯುಗನ ಹೊರಡ್ಬೇಕು ಅಂತಂದ್ರೆ ಕಲಿಯುಗನ ನಾವು ಫೈಟ್ ಮಾಡ್ಬೇಕು. ಕಲಿಯುಗನ ಯಾರು ಆಳ್ತಾರೆ? ಸತ್ಯಯುಗ ಹೋಗ್ತಾ ಇದ್ವಿ. ಹೌದು, ಸತ್ಯಯುಗಕ್ಕೆ ಹೋಗ್ಬೇಕು ಅಂತಂದ್ರೆ ಕಲಿಯುಗನ ನಾವು ಫೈಟ್ ಮಾಡ್ಬೇಕಾಗಿದೆ. ಕಲಿಪುರುಷನ ಗೆಲ್ಲೋದಕ್ಕೆ ಕಲ್ಕಿ ಜೊತೆ ಸೇರ್ಬೇಕಾಗಿದೆ ಈಗ ನಾವು. ಕಲಿಯುಗನ ಗೆಲ್ಬೇಕು ಅಂತಂದ್ರೆ ಕಲ್ಕಿನ ಸೇರ್ಬೇಕು ಅನ್ನೋದಕ್ಕಿಂತ ಮುಂಚೆ ಕಲಿಯುಗದ ಬಲ ತಿಳ್ಕೊಬೇಕು. ಎದುರಾಳಿಯ ಶತ್ರುವನ್ನ ಬಲವನ್ನ ತಿಳ್ಕೊಬೇಕಾಗುತ್ತೆ ನಾವು. ಶತ್ರುವಿನ ಬಲನ ತಿಳ್ಕೊಂಡ್ರೆ ಅದಕ್ಕೆ ತಕ್ಕಂತ ನಾವು ಈಗ ಉದಾಹರಣೆಗೆ ಯಾರೋ ನಾವ್ ಏರಿಯಾ ಒಂದು ಮನೆ ಚೇಂಜ್ ಮಾಡ್ಕೊಂಡ್ವಿ, ಒಂದ್ ಏರಿಯಾಕ್ ಹೋದ್ವಿ, ಅಲ್ಲೊಬ್ಬ ಗೊತ್ತಿಲ್ಲದೆ ಮನೆ ಮಾಡ್ಕೊಂಡ್ಬಿಟ್ಟಿದೀವಿ. ಅಲ್ಲೊಬ್ಬ ರೌಡಿ ಇದಾನೆ ಅಂತ ಗೊತ್ತಾದ ತಕ್ಷಣ ಅಯ್ಯೋ ಅವ್ನು ನಮಗೆ ದೊಡ್ಡ ಶತ್ರುನಪ್ಪ, ಅವನು ಯಾರಿಗೆ ಎದುರ್ತಾನೆ ಅಂತ ಹೇಳ್ಬಿಟ್ಟು ಅವನು ಇನ್ಸ್ಪೆಕ್ಟರ್ಗೆ ಎದುರ್ತಾನ, MLA ಗೆ ಎದುರ್ತಾನ, ಅಥವಾ ನಮ್ಮ ಇವನಿಗೆ ಎದುರ್ತಾನ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಅದಕ್ಕೆ ತಕ್ಕನಂಗೆ ಅವ್ನ ಬಲ ನೋಡ್ಕೊಂಡು ಅವನಿಗೆ ಇನ್ಫ್ಲೂಯೆನ್ಸ್ ಮಾಡಕ್ಕೋ ಅಥವಾ ಎದುರಿಸಕ್ಕೋ ನೋಡ್ತೀವಿ. ಹೌದಲ್ವಾ? ಹಂಗೆ ಈ ಕಲಿಯುಗದ ಬಲವನ್ನ ತಿಳ್ಕೊಂಡ್ರೆ ನಾವು ಕಲಿಯುಗದಿಂದ ತಪ್ಪಿಸುವಂತಾರನ್ನ ಹುಡ್ಕೊಳ್ಳೋಣ. ಫಸ್ಟ್ ಕಲಿಯುಗದ ಬಲ ಏನು? ಕಲಿಯುಗದ ಬಲ ಪೂರ್ತಿ ನೆಗೆಟಿವಿಟಿ, ಕರಾಳ ಅಂಧತ್ವ. ಇಲ್ಲ. ಕಲಿಯುಗದ ಬಲ ಅನ್ನೋದು ಗೊತ್ತಿಲ್ಲ ನಮಗೆ. ಕಲಿಯುಗದ ಬಲ ಏನು? ಇದು ನೆಗೆಟಿವಿಟಿ ಈಗಿಂದಲ್ಲ ಮೇಡಮ್, ಯಾವಾಗ್ಲಿಂದಲೂ ಇದೆ ಅದು. ಈ ಕೊನೆಗ್ ಬಂದಿದೆ. ಆ ಕಲಿಯುಗನ ಬಲನ ತಿಳ್ಕೊಬೇಕಾದ್ರೆ ಏನ್ ಮಾಡ್ಬೇಕಾಗಿದೆ? ಕಲಿಯುಗನ ಏನದು? ಕಲಿಯುಗ ಏನ್ ಮಾಡಕ್ಕೋಸ್ಕರ ಕಲಿಯುಗ ಬಂದೈತಿ? ಕಲಿಯುಗದ ಕೊನೆ ಅಂತ್ಯದ ಗುರಿ ಏನು? ಕಲಿಯುಗದ ಬಲ ಏನು? ಕಲಿಯುಗದ ಗುರಿ ಏನು? ಸರ್, ನಮ್ಮೊಳಗಡೆ ಶುದ್ಧ ಮಾಡ್ಕೋಬೇಕು ನಾವು. ಕಲಿಯುಗನ ನಾವು ಕಲಿಯುಗನ ತಿಳ್ಕೊಬೇಕು ಅಂತಂದ್ರೆ ನಾವು ಶುದ್ಧ ಆಗ್ಬೇಕು ಅಂತಂದ್ರೆ ನಾವ್ ಯಾವ್ದ್ರಲ್ಲಿ ಗಲೀಜ್ ಆಗಿದ್ದೀವಿ? ಆಚಾರ ವಿಚಾರದಲ್ಲಿ ನಾವು ಎಲ್ಲ ಭವಿಷ್ಯದೀವಲ್ಲ ಸರ್, ಅದೇ ಪ್ರಾಬ್ಲಮ್. ಯಾವ್ದು ಆಚಾರ ವಿಚಾರ? ಯಾವ್ದು ಪೂಜೆ ಪುನಸ್ಕಾರ? ಸರಸ್ವತಿ ಅವ್ರು ಏನೋ ಹೇಳ್ಬೇಕು ಅಂತ ಇದ್ರಿ, ಹೇಳಿ. ನಮ್ಮದೇ ಧರ್ಮ ನ್ಯಾಯನೇ ಬಿಟ್ಟಿದೀವಿ ನಾವು. ಅದೇ ಯಾವ್ದು ನ್ಯಾಯ, ಯಾವ್ದು ಧರ್ಮ? ಯಾವ್ದು ಧರ್ಮ ಅಂತ ಹೇಳ್ತಿದಾರ? ಧರ್ಮ ಅಂದ್ರೆ ಯಾರು? ಯಾರ ಹತ್ರ ಇದೆ ಧರ್ಮ? ಅದು ಯಾರ ಹತ್ರ ಇದೆ ಧರ್ಮ? ನಮ್ಮ ಫ್ಯಾಮಿಲಿ ಏನಿದೆ ಫಸ್ಟ್ ಬಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಏನಿದೆ, ನಮ್ಮ ಫ್ಯಾಮಿಲಿ ಹತ್ರ ನಾವು ಕರೆಕ್ಟ್ ಆಗಿರ್ಬೇಕು. ನಮ್ಮ ಒಳಗಡೆ ಮೇಡಮ್ ಫಸ್ಟ್ ಅದಿರ್ಲಿ. ಫಸ್ಟ್ ಇವಾಗ ಏನ್ ಹೇಳಿದ್ರಿ? ಧರ್ಮ ಅಂತ ಹೇಳಿದ್ರೆ ಧರ್ಮ ಅಂದ್ರೆ ಯಾರ ಹತ್ರ ಇದೆ ಅಂತ ಗೊತ್ತಾದ್ರೆ ಇವಾಗ ಬಂಗಾರದ ಅಂಗಡಿಲೋ ಬಂಗಾರ ಕೇಳ್ಬೋದು, ಬಂಗಾರದ ಅಂಗಡಿಲೋ ಚಪ್ಪಲಿ ಕೇಳಕ್ಕಾಗಲ್ಲ. ಯಾಕೆ? ಧರ್ಮ ಯಾರ ಹತ್ರ ಇದೆ ಅಂತಂದ್ರೆ ಅವ್ರ ಹತ್ರ ಸಂಪಾದನೆ ಮಾಡ್ಬೇಕು. ನಮ್ಮೊಳಗಡೆ ನಾವೇ ಶುದ್ಧ ಮಾಡ್ತೀವಿ. ಸಂಪಾದನೆ ಮಾಡ್ಕೋಬೇಕಂತ ಇದೆಯಲ್ಲ, ಧರ್ಮನ ಸಂಪಾದನೆ ಮಾಡ್ಕೊಳ್ಳಿ ಅಂತ ಹೇಳ್ತೆ. ಹಾಗಾದ್ರೆ ವೇದ ಸುಳ್ಳ? ಹಂಗಾರೆ ವೇದ ಹೇಳ್ತಾ ಇದೆ ಧರ್ಮನ ಸಂಪಾದನೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಾದ್ರೆ ಧರ್ಮ ಯಾರ ಹತ್ರ ಇದೆ? ಹೇಳಿ ಸುನಿಲ್. ಹಲೋ, ಹೇಳ್ಬೇಕಿತ್ತ? ಹ್ಯಾಂಡ್ ರೈಸ್ ಮಾಡಿದಿರ? ಇಲ್ಲ ಸರ್, ಸಾರಿ ಸರ್, ಅವ ನಂಗೆ ಗೊತ್ತಾಗ್ಲಿಲ್ಲ. ಓಕೆ, ಕಂಟಿನ್ಯೂ ಮಾಡಿ. ಜೀವಿತ ಅವ್ರು ಏನೋ ಹೇಳ್ತಾ ಇದ್ರಿ. ಇದೆ ಅಂತಂದ್ರೆ ನಾವು ಹುಡ್ಕೊಂಡ್ ಬರ್ಬೇಕು. ಹೇಳಿ ಸರ್. ಹಾ, ಮಾತಾಡಿ. ಮೊದಲು ಧರ್ಮ ಅಂದ್ರೆ ಏನು ತಿಳ್ಕೊಳ್ಬೇಕು. ಆಮೇಲೆ ನಾವು ಈಗ ಬಂದಿರೋದು ಕರ್ಮಭೂಮಿಗೆ. ಇದು ಕರ್ಮಭೂಮಿ ಅಂದ್ರೆ ಬಾಲ್ ಬದುಕು ಅಂತ ಕರ್ಮಭೂಮಿ ಅಂತ ಹೇಳಿ, ಇದರಲ್ಲಿ ನಾವು ಧರ್ಮವನ್ನು ಪಡಿಬೇಕು. ಅದೇ ಧರ್ಮ ಯಾರ ಹತ್ರ ಇದೆ ಅಂತ ಫಸ್ಟ್ ತಿಳ್ಕೋಬೇಕಾಗಿದೆ. ಧರ್ಮ ಅಂದ್ರೆ ಏನು ಅಂತಂದು ಗೊತ್ತಿಲ್ಲ, ಧರ್ಮ ಯಾರ ಹತ್ರ ಇದೆ ಅಂತ ಗೊತ್ತಿಲ್ಲ ನಮಗೆ. ಧರ್ಮ ಯಾರ ಹತ್ರ ಇದೆ ಅಂತಂದ್ರೆ ಅವ್ರ ಸಂಪಾದನೆ ಮಾಡುವುದು. ಆ ಧರ್ಮ ಏನ್ ಮಾಡುತ್ತೆ ನಮಗೆ? ಅದರಿಂದ ನನಗೇನು ಉಪಯೋಗ ಅಂತಂದ್ರೆ ಮಾತ್ರ ಅದ್ರ ಮೇಲೆ ನಾನು ಎಫೆಕ್ಟ್ ಆಗ್ತೀನಿ. ಈಗ ನನಗೊಂದು
ಇವತ್ತೊಂದು ಕೆಲ್ಸಕ್ಕೆ ಹೋಗ್ತೀನಿ ಅಂತಂದ್ರೆ ನನಗೆ 500 ರೂಪಾಯಿ ಸಿಗುತ್ತೆ ಅಂತಂದ್ರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಇಲ್ಲದ್ರೆ ನಾನು ಕೆಲ್ಸಕ್ಕೆ ಹೋಗಲ್ಲ. ಅಂದ್ರೆ 500 ರೂಪಾಯಿ ಫಸ್ಟ್ 500 ರೂಪಾಯಿ ವ್ಯಾಲ್ಯೂ ಗೊತ್ತಾಗಬೇಕು. ಹಂಗೆ ನನಗೆ ಧರ್ಮದಿಂದ ನನಗೆ ಲಾಭ ಏನು? ಧರ್ಮದಿಂದ ನಾವು ಬಂದಿರುವುದು ಎಲ್ಲಿಂದ ಅಲ್ಲಿಗೆ ಸೇರ್ಬೇಕುದೇ ಧರ್ಮ. ನಾವು ಈಗ ಧರ್ಮಕ್ಕೆ ಸೇರ್ಬೇಕು ಅಂತ ಹೇಳ್ತಿದ್ರಲ್ಲ, ಸೇರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಇದೆಯಲ್ಲ, ಪ್ರೊಸೀಜರ್ ಇದೆಯಲ್ಲ. ಕರ್ಮ ಪವಿತ್ರ ಮಾಡ್ಬೇಕು. ನಮ್ಮ ಕರ್ಮವನ್ನು ಕರ್ಮ ಪವಿತ್ರ ಅಂದ್ರೆ ಯಾವ್ದು ಕರ್ಮ? ಗುರುವಿನ ಕೃಪೆ ಬೇಕು. ಯಾವ್ದು ಕರ್ಮ? ನಾವು ಇಲ್ಲಿ ನೋಡಿ ಇಲ್ಲಿ ನಮ್ಮ ನಾವು ದೇಹ ಒಂದು ಕಾಣುದಂತೆ. ನಮ್ಮ 3 ದೇಹ ಉಂಟು. ಒಂದು ಸೂಕ್ಷ್ಮ ಶರೀರ, ಮತ್ತೊಂದು ಆತ್ಮ ಶರೀರ, ಮತ್ತೊಂದು ಲಯ ರೂಪ ನಮ್ಮ ದೇಹ. ಈ 3 ಇರ್ತದೆ. ಈ ಕರ್ಮಭೂಮಿಯಲ್ಲಿ ಲಯ ನಾಲ್ಕಿದೆ. ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ ಆಗಿ 4 ದೇಹಗಳಿದಾವೆ. ನಾಲ್ಕಿದೆ. ನಾವು ಯಾವ್ದ್ರಲ್ಲಿ ಇದೀವಿ ಅಂತಂದ್ರೆ ನಾವೆಲ್ಲಿದ್ದೀವಿ ಅಂತಂದ್ರೆ ನಮಗೆ ಗೊತ್ತಿಲ್ಲ. ನಾವು ಇರುವಂತ ಭೂಮಿಯಲ್ಲಿ ಇದು ಕರ್ಮಭೂಮಿ. ಅಲ್ಲ, ನಾವೆಲ್ಲ ಭೂಮಿಯಲ್ಲಿ ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ ನಮಗೆ. ನಾವು ಸ್ಥೂಲದಲ್ಲಿದ್ದೀವ, ಸೂಕ್ಷ್ಮದಲ್ಲಿದ್ದೀವ, ಕಾರಣದಲ್ಲಿದ್ದೀವ, ಮಹಾಕಾರಣದಲ್ಲಿದ್ದೀವ. ಸ್ಥೂಲದಲ್ಲಿ ಇಲ್ಲ ಅಂತ ನಾನು ಸ್ಥೂಲದಲ್ಲೇ ಇಲ್ಲ ಅಂತ ನಾನು ವಾದ ಪ್ರೂವ್ ಮಾಡ್ತೀನಿ. ದೇಹವನ್ನು ಧಾರಣೆ ಮಾಡಿ ಬಂದಿರುವಂತದ್ದು ಈ ಸ್ಥೂಲ ದೇಹ. ಸ್ಥೂಲದಲ್ಲೇ ಇಲ್ಲ ಅಂತ ನಾನು ವಾದ ನಾನು ಪ್ರೂವ್ ಮಾಡ್ತೀನಿ ನಿಮಗೆ. ಹೆಸರು ಹಾಕೋಬಿಡವಾ? ಸ್ಥೂಲದಲ್ಲೇ ಇಲ್ಲ ಅಂತ ನಾವು ಪ್ರೂವ್ ಮಾಡ್ತೀನಿ ನಿಮಗೆ. ನಾವು ಸ್ಥೂಲದಲ್ಲೇ ಇಲ್ಲ. ಹೌದು, ಸ್ಥೂಲದಲ್ಲಿಲ್ಲ. ಈಗ ದೇಹ ಧಾರಣೆ ಮಾಡಿ ಬಂದಿದ್ದೀವಿ. ಸ್ಥೂಲ ಬೇಕೇ ಬೇಕು. ಸ್ವಲ್ಪ ತುಂಬಾ ಧರ್ಮದ ಕಾರ್ಯಗಳು ಮಾಡ್ತಾ ಇದೀನಿ. ಮೇಡಮ್, ವಿಜಯಲಕ್ಷ್ಮಿ ಮೇಡಮ್, ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಡಿ. ಸ್ಥೂಲ ದೇಹದಲ್ಲೇ ಇಲ್ಲ ಅಂತ ನಾವ್ ಇದ್ ಮಾಡ್ತಿದೀವಿ. ಯಾಕೆ ಅಂತ ನಾನು ಹೇಳ್ತಿದ್ದೀನಿ ಅಂತಂದ್ರೆ, ನಾನು ಯಾರು ಅಂತಂದ್ರೆ ನಮಗೆ ಗೊತ್ತಿಲ್ಲ. ನಾನು ಯಾರು ಅಂತ ಗೊತ್ತಾದ್ರೆ ನಮ್ಮ ಸ್ಥೂಲದಲ್ಲಿದ್ದೀನೋ ಅಥವಾ ಸೂಕ್ಷ್ಮದಲ್ಲಿದ್ದೀನೋ ಅಂತ ಗೊತ್ತಾಗ. ನಾನು ಯಾರು? ಫಸ್ಟ್ ಆಫ್ ಆಲ್ ನಾನು ಯಾರು ಅಂತ ನೀವೇ ಕೇಳ್ಕೊಳ್ಳಿ. ನಿಮಗೆ ನೀವು ಕ್ವಶನ್ ಕೇಳ್ಕೊಳ್ಳಿ. ನಾನು ಯಾರು? ನಾನು ಆತ್ಮ. ಆತ್ಮ ಅಂತಂದ್ರೆ ಹೆಂಗ್ ಹೇಳ್ತೀವಿ ನಾವು? ಆತ್ಮ ಅಂತ ಹೆಂಗ್ ಹೇಳ್ತೀವಿ? ಬೆಳಕು. ಆತ್ಮ ಅಂತ ಅದು ಬೆಳಕಂತ ಹೇಳ್ತೀವಿ. ನಾನು ಆತ್ಮ ಅಂತ ಹೇಳ್ಬಿಟ್ಟು ನಾನು ಹೆಂಗ್ ಹೇಳ್ತೀನಿ? ನನ್ನನ್ನ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿತ್ತು ಅಂತಂದ್ರೆ ನಾನು ಎಲ್ಲಿಂದ ಬಂದೆ ಅಂತ ಗೊತ್ತಾಗುತ್ತೆ, ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗುತ್ತೆ, ನಾನು ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗುತ್ತೆ. ಜ್ಞಾನದಿಂದ ಸಾಧ್ಯ. ಜ್ಞಾನದಿಂದ ಸಾಧ್ಯ ಅನ್ನೋದಕ್ಕೆ ಆ ಅಂತ ಕಲ್ತ್ಕೋಬೇಕು ಅಂದ್ರೆ ಅಕ್ಷರ ಕಲ್ತ್ಕೋಬೇಕು ಅಂತಂದ್ರೆ ಒಬ್ಬ ಗುರು ಬೇಕು. ಗುರುವಿನ ಕೃಪೆ. ಜ್ಞಾನ ಬೇಕು ಅಂತಂದ್ರೆ ಗುರು ಬೇಕೋ ಬೇಡವೋ? ಹೌದು, ಗುರು ಬೇಕು. ಗುರುವಿಂದಲೇ ಯಾವ್ದೇ ಗುರು ಕಾರಣ ಬೇಕಂತ ಹೇಳ್ತಾರೆ. ಹಾಗಾದ್ರೆ ಗುರುವಿನ ಶಕ್ತಿ ಏನು? ಗುರು ಅಂದ್ರೆ ಯಾರು? ಗುರುವಿನ ಶಕ್ತಿ ಏನು? ಗುರುನ ಹೆಂಗೆ ನಾವು ಗುರುತಿಸ್ಬೇಕು? ಗುರು ನಮ್ಮನ್ನೇ ಗುರುತಿಸ್ಬೇಕು. ಗುರುವಿನ ಗುಲಾಮನಾಗಿ ಹೋಗುವ ತನಕ ದೊರೆಯದನ್ನು ಮುಕ್ತಿ ಅಂತ ಹೇಳ್ತಾರೆ. ಗುರುವಿನ ಲಕ್ಷಣವೇನು? ಗುರುವಿನ ಬಲವೇನು? ಗುರುವಿನ ಅರಿವೇನು? ಅದನ್ನ ತಿಳ್ಕೊಂಡ್ರೆ ಅವ್ರ ಹತ್ರ ನಾವು ಹೋಗಿ ಕರೆಕ್ಟ್ ಆದಂತ ಗುರು ನೋಡ್ಕೋಬಹುದು. ಆ ಗುರುವಿನ ಲಕ್ಷಣಗಳನ್ನ ನಾವು ತಿಳ್ಕೊಂಡಿದೀವ? ನಮಗೆ ಗೊತ್ತಿದೆಯಾ? ಇಲ್ಲ. ಧ್ಯಾನದಲ್ಲಿ ಕುತ್ಕೊಂಡ್ಬಿಟ್ಟು ಅಥವಾ ದಾಡಿ ಅಥವಾ ಟೊಪ್ಪಿನೋ ಯಾವ್ದೋ ಒಂದು ಟೋಪಿ ಹಾಕೊಂಡು ಅಥವಾ ಇದ್ ಮಾಡ್ಕೊಂಡ್ಬಿಟ್ರೆ ಗುರುಗಳ, ಅಥವಾ ನಾನು ಅದ್ ಮಾಡ್ಕೊಂಡು ಅಥವಾ 4 ಜನ ಸೇವೆ ಮಾಡ್ತಾ ಇದ್ದೀನಿ, 40 ಜನಕ್ಕೆ ಸೇವೆ ಮಾಡ್ತೀನಿ, ನನ್ನ ಆಶ್ರಮ ಕಟ್ಕೊಂಡಿನಿ ಅಥವಾ ನಾನು ಇದನ್ನ ಕಟ್ಕೊಂಡಿದೀನಿ ಅಂತಂದ್ರೆ ಗುರುವಿನ ಲಕ್ಷಣ ಏನು? ಗುರುವಿನ ಶಕ್ತಿ ಏನು? ಸೋಮಶೇಖರ್ ಸರ್ ಅವರೆಲ್ಲ ಗುರುಗಳಲ್ಲ, ಅವರೆಲ್ಲ ಮಠಾಧೀಶರುಗಳು. ಅವರೆಲ್ಲ ಏನು ಶಕ್ತಿ ಇರಲ್ಲ. ಅವ್ರ ಬರೀ ದುಡ್ಡಿ ಮಾತ್ರ. ಸರಿ, ಅದೆಲ್ಲ ನಾವು ಮಾತಾಡೋದ್ ಬೇಡ. ನಾವು ಪರ್ಸನಲ್ ಇವೆಲ್ಲ ಮಾತಾಡೋದು ಸರ್. ಲಕ್ಷಣ ಏನು? ಸೋಮಶೇಖರ್ ಸರ್, 5 ನಿಮಿಷದಲ್ಲಿ ನೀವೇ ಹೇಳ್ಬಿಡಿ ಸರ್. ಪಾಪ ನಮ್ಮ ಇವ್ರಿಗೆ ಇದು ಮಾಡಕ್ ಬೇಡ. ಲಕ್ಷಣಗಳೇನು ಅಂತಂದ್ರೆ ಗುರುವಿನ ಲಕ್ಷಣ ತಿಳ್ಕೊಬೇಕಾಗತ್ತೆ. ಗುರುವಿನ ಲಕ್ಷಣ ತಿಳ್ಕೊಂಡ್ರೆ ಅವಾಗ ನಾವು ಗುರು ಹುಡುಕಬಹುದು. ಗುರು ಅಂತಂದ್ರೆ ಏನು? ಸಾವು ಎನ್ನ ಅಜ್ಞಾನದ ಕತ್ತಲೆಯಿಂದ ಬದುಕು ಎನ್ನೋ ಜ್ಞಾನದ ಬೆಳಕಿಗೆ ಕರ್ಕೊಂಡು ಹೋಗೋದು ಗುರು. ಆದ್ರೆ ಪ್ರಪಂಚ ಏನ್ ಹೇಳುತ್ತಂದ್ರೆ ಬದುಕಿನ ಇಂಥದ್ದು ಅಜ್ಞಾನದಿಂದ ಜ್ಞಾನದ ಕೆಳಗೆ ಕರ್ಕೊಂಡು ಹೋಗೋದು ಗುರು ಅಂತ ಹೇಳ್ತಾರೆ. ಇಲ್ಲ, ಸಾವು ಅನ್ನೋದು ಅಜ್ಞಾನ. ಯಾರಿಗೂ ಗೊತ್ತಿಲ್ಲ ಸಾವು ಅನ್ನೋದು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಏನು ಯಾವ ರೀತಿ ಅಂತ ಇದೆ ಅಂತ ಗೊತ್ತಿಲ್ಲ. ಸಾವು ಅಂತಂದ್ರೆ ಮುಗಿದೋಯ್ತು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಈ ಉದಾಹರಣೆಗೆ ಸಾವು ಅಂದ್ರೆ ಮುಗಿದೋಯ್ತು ಅನ್ನೋದಾಗಿದ್ರೆ, ಮದುವೆ ಅಂತಂದ್ರೆ ಮದುವೆ ಅನ್ನೋದು ಆರಂಭ. ಮದುವೆ ಅನ್ನೋದು ಆರಂಭ. ಆ ಆರಂಭ ಮದುವೆಯನ್ನ ಹೊರಡಲ್ಲ, ಅದು ಜೀವನ. ಹಂಗೆ ಸಾವು ಅನ್ನೋದು ಹೊರಡಿಲ್ಲ. ಸಾವು ಜೀವನ ಇದೆ, ಅದು ಅಜ್ಞಾನವಾಗಿದೆ. ಆ ಅಜ್ಞಾನವನ್ನ, ಸಾವಿನ ಅಜ್ಞಾನದಿಂದ ಬದುಕಿನ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗೋರೆ ಗುರು. ಹಂಗಾರೆ ಆ ಸಾವಿನ ಅಜ್ಞಾನವನ್ನ ತಿಳಿಸೋರು ಗುರುಗಳು. ಹಂಗಾರೆ ಸಾವಿನ ಅಜ್ಞಾನ ಏನು? ಸಾವಿನ ಅಜ್ಞಾನ ಏನದಂದ್ರೆ ನಾವು ಅಜ್ಞಾನದಿಂದ ಹೊರಗಡೆ ಬರ್ಬೇಕಂದ್ರೆ ಸಾವಲ್ಲಿ 2 ಇದಾವೆ. 2 ಸಾವಲ್ಲಿ ಒಂದು ನ್ಯಾಯ ಸಾವು, ಒಂದು ಅನ್ಯಾಯ ಸಾವಿದೆ. ಹಂಗಾರೆ ಅನ್ಯಾಯ ಸಾವಿಗೂ ನ್ಯಾಯ ಸಾವಿಗೂ ಡಿಫ್ರೆನ್ಸ್ ಇದೆ. ಈ ದೇಹದಿಂದ ದೂರನಾದ ಏಕೆ ಆತ್ಮವೇ ಈ ಸಾವು ನ್ಯಾಯವೇ ಅಂತ ಕೇಳ್ತಾರಂದ್ರೆ ಅದು ಅನ್ಯಾಯ. ಹಂಗಾರೆ ನ್ಯಾಯದ್ದು ಯಾವುದು? ನ್ಯಾಯದ್ದು ಅನ್ಯಾಯದ್ದು ಯಾವ್ದು? ಅಂದ್ರೆ ಮರಣಕ್ಕೂ ಅಮರಣಕ್ಕೂ ವ್ಯತ್ಯಾಸ ಗೊತ್ತಿಲ್ಲದೆ ಇರೋ ಪ್ರಪಂಚದಲ್ಲಿ ನಾವು ಬದುಕ್ತಿದೀವಿ. ಮರಣ ಅಂದ್ರೆ ಯಾವುದು, ಅಮರಣ ಯಾವುದು ಅಂತ 2 ಡಿಫ್ರೆನ್ಸ್ ಹೇಳ್ತೀನಿ ನಿಮಗೆ. ಅದರಿಂದ ಯಾರು ಗೆಲ್ತಾರೋ ಅವ್ರು ಮುಕ್ತಿಗೆ
ದಾರಿ ಮುಕ್ತಿ ಏನಂತ ನೀವು ಡಿಸೈಡ್ ಮಾಡ್ತೀರಾ. ಎರಡು ನಾನು ರಿಸಲ್ಟ್ ಹೇಳ್ತೀನಿ, ಎರಡರದ್ದು ಡಿಫ್ರೆನ್ಸ್ ಹೇಳ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಒಬ್ಬ ಮನುಷ್ಯ ಎಲ್ಲಿಂದ ಬಂದಿದ್ದಾನೆ ಅಂತಂದ್ರೆ ತಂದೆಯಿಂದ ಬಂದಿರೋದು, ತಂದೆಯಿಂದ ತಾಯಿ ಗರ್ಭಕ್ಕೆ ಸೇರ್ಕೊಂಡಿರೋದು ಅಲ್ವಾ. ಆ ತಾಯಿ ಗರ್ಭಕ್ಕೆ ಸೇರ್ಕೊಂಡಿರುವಂತ ಬೀಜ ಅಥವಾ ಬಿಂದು, ಒಂದು ಬಿಂದು ಅಂತ ಹೇಳ್ತಾರೆ. ಆ ಬಿಂದು ಅದೇನಾಗುತ್ತೆ, ಹೊರಗಡೆ ಆಗ್ಬಿಡುತ್ತೆ. ಫಸ್ಟ್ ಡೆತ್ಗೆ ಸಿಂಪ್ಟಮ್ಸ್, ಫಸ್ಟ್ ಡೆತ್ ಸಿಂಪ್ಟಮ್ಸ್ಗೆ ಅದು ಹೊರಗಡೆ ಆಗ್ಬಿಡುತ್ತೆ. ಅದು ಹೊರಗಡೆ ಆಗ್ತಿದ್ದಂಗೆ ಏನಾಗುತ್ತೆ ಅಂತಂದ್ರೆ ಕೈಕಾಲುಗಳೆಲ್ಲ ತಣ್ಣಗಾಗ್ಬಿಡ್ತವೆ ಅಂತ ಕೇಳಿದ್ರೆ ನೀವು, ಕೈಕಾಲುಗಳೆಲ್ಲ ತಣ್ಣಗಾಗ್ಬಿಟ್ಟು ಅಂತ ಹೇಳ್ತಾರೆ. ಹೌದು, ತಣ್ಣಗಾಗ್ಬಿಟ್ಟು. ಆದರೆ ತಣ್ಣಗಾದು ಅಂತಂದ್ರೆ ನೆಕ್ಸ್ಟ್ ಸಿಂಪ್ಟಮ್ಸ್ ಏನಂತಂದ್ರೆ ಕೈಕಾಲುಗಳೆಲ್ಲ ಶೆಟ್ಕೊಂಡ್ಬಿಡ್ತವೆ ಅಂತ ಹೇಳ್ತಾರೆ. ಓಕೆ, ಶೆಟ್ಕೊಂಡ್ಬಿಡ್ತವೆ. ಅದ್ರ ನೆಕ್ಸ್ಟ್ ಫರ್ದರ್ ಏನಾಗುತ್ತೆ ಅಂದ್ರೆ ಬ್ಯಾಡ್ ಸ್ಮೆಲ್ ಅಂತ ಹೇಳ್ತಾರೆ. ಅದು ಎಣನಾಥ ಅಂತ ಹೇಳ್ತಾರೆ, ಬ್ಯಾಡ್ ಸ್ಮೆಲ್ ಅಂತ ಹೇಳ್ತಾರೆ. ಓಕೆ, ಬ್ಯಾಡ್ ಸ್ಮೆಲ್. ಅದಾದ ನಂತರ ಏನು, ಅದಾದ್ಮೇಲೆ ಏನು ನೀವು ಗಂಗೆಯಿಂದ ತಗೊಂಬನ್ನಿ, ಯಮುನಾಯಿಂದ ತಗೊಂಬನ್ನಿ, ತುಂಗೆಯಿಂದ ತಗೊಂಬನ್ನಿ, ಎಲ್ಲಿಂದ ತಗೊಂಬಂದ್ರು ತೀರ್ಥ ಅಂತ ಕೊಟ್ರೆ ತೀರ್ಥ ತೀರ್ಥ ಕುಡಿಯೋದಿಲ್ಲ. ಓಕೆನಾ. ಅದಾದ್ಮೇಲೆ ಇದು ಸ್ವೆಟಿಂಗ್ ಆಗುತ್ತಾ, ಬೆವರುತ್ತಾ ಬಾಡಿ ಅಂತ ಹೇಳಿದ್ರೆ ಬಾಡಿ ಬೆವರೋದಿಲ್ಲ. ಅದಾದ್ಮೇಲೆ ಮುಖ ಹೆಂಗಿರುತ್ತೆ ಅಂತಂದ್ರೆ ಕರ್ರಗಾಗ್ಬಿಡುತ್ತೆ, ಫುಲ್ ಬ್ಲಾಕಿಶ್ ಆಗ್ಬಿಡುತ್ತೆ, ಕರ್ರಗಾಗ್ಬಿಡುತ್ತೆ, ವಿಕಾರ ಆಗ್ಬಿಡುತ್ತೆ. ಮುಖ ಎಲ್ಲ, ದೇಹ ಎಲ್ಲ ವಿಕಾರ ಆಗೋಗ್ಬಿಡುತ್ತೆ. ಅದಕ್ಕೆ ಕಣ್ಣು ಉಳ್ಕೊಂಡ್ಬಿಡುತ್ತೆ, ಅದಕ್ಕೆ ಕಣ್ಣೊಳಗಡೆ ಅಕ್ಕಿ ಹಾಕ್ರಿ ಅಂತ ಹೇಳ್ತಾರೆ, ಇಡೀ ಅಕ್ಕಿ ಅಂತ ವಿಕಾರ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಎಣ ಭಾರ ಆಗುತ್ತೆ ಅಂತ ಕೇಳಿದಿರ, ಎಣ ಭಾರ ಆಗ್ಬಿಡುತ್ತೆ. ಅದಾದ್ಮೇಲೆ ಮಣ್ಣಲ್ಲಿ ಹಾಕಿದ್ರೆ ಮಣ್ಣೇನ್ ಮಾಡುತ್ತೆ, ಭೂಮಿ ತಾಯಿ ರಕ್ಷಣೆ ಮಾಡ್ಬೇಕಂತ ಕೇಳಿದ್ರೆ ರಕ್ಷಣೆ ಮಾಡ್ಬೇಕಂತ ಹೇಳ್ತಾರೆ. ಆದ್ರೆ ಇಲ್ಲಿ ಕಿತ್ತು ತಿಂದಾಕ್ಬಿಡುತ್ತೆ, ಎಲ್ಲ ಡಿಸ್ಟರ್ಬ್ ಮಾಡ್ಬಿಡುತ್ತಲ್ವಾ. ಇದು ಒಂದ್ ಕಡೆ ಇದೆ ಅಂತಂದ್ರೆ ಇನ್ನೊಂದ್ ಕಡೆ ಇದೆ. ಇನ್ನೊಂದ್ ಕಡೆ ಯಾವ್ದು ಅಂತಂದ್ರೆ ಏನ್, ತಂದೆಯಿಂದ. ನಾವೆಲ್ಲಿಂದ ಬಂದಿದ್ದು ತಂದೆಯಿಂದ ಮುಂಚೆ ಎಲ್ಲಿದ್ದೀವಿ ಏನಂತಂದ್ರೆ ಆಮೇಲೆ ಪಡೆದ ಹೇಳೋಣ. ಫಸ್ಟ್ ನಮಗೆ ಕಣ್ಣಿಗೆ ಕಾಣೋದು ಮಾತ್ರ ಸೈನ್ಸ್ ಅಥವಾ ನಾವು ಪ್ರೂಫ್ ಪ್ರಕಾರ ತಂದೆಯಿಂದ ಬಂದ್ವಿ. ನಾವು ತಂದೆಯಿಂದ ಬಂದು ನಾವು ನಮ್ಮ ಗರ್ಭಕ್ಕೆ ಬಂದು ತಾಯಿ ಗರ್ಭಕ್ಕೆ ಬಂದು ಸೇರ್ಕೊಂಡಿರೋ ನಾವು, ಆ ಬೀಜ ಏನಿದೆ ಅದು ಹೊರಗಡೆ ಆಗೋದಿಲ್ಲ. ಹೊರಗಡೆ ಆಗೋದಿಲ್ಲ. ಕೊನೆಗೆ ಏನಾಗುತ್ತೆ, ನೆಕ್ಸ್ಟ್ ಫರ್ದರ್ ಕೈಕಾಲು ತಣ್ಣಗಾಗುತ್ತೆ ಅಂತ ಹೇಳ್ತಾರೆ. ಕೈಕಾಲು ತಣ್ಣಗಾಗೋದಿಲ್ಲ, ಬಿಸಿ ಇರುತ್ತೆ. ಅದಾದ ನಂತರ ಕೈಕಾಲು ಶೆಟ್ಕೊಂಡ್ತವೆ ಅಂತ ಹೇಳ್ತಾರೆ. ಶೆಟ್ಕೊಳೋದಿಲ್ಲ, ಇಲ್ಲಿ ಫ್ಲೆಕ್ಸಿಬಲ್ ಆಗಿರುತ್ತೆ. ನೀವನ್ನು ಟಿ ಶರ್ಟ್ ಅಥವಾ ಬನೀನ್ ಹಾಕೊಂಡಿದಾರೆ ಅಂದ್ರೆ ಆಫ್ಟರ್ 2 days ಆದ್ರೂ ಟಿ ಶರ್ಟ್ ಬನೀನ್ನ ಬಿಚ್ಚಬಹುದು, ಕಟ್ ಮಾಡೋದಲ್ಲ, ಬಿಚ್ಚಬಹುದು. ಅದಾದ ನಂತರ ಮಲ್ಲಿಗೆ ಹೂ ಸ್ಮೆಲ್ ಬರ್ತಾ ಇರುತ್ತೆ, ಸಂಪಿಗೆ ಹೂ ಸ್ಮೆಲ್ ಬರ್ತಾ ಇರುತ್ತೆ, ಅದು ಇಲ್ಲಿ ಗಂಧದ ಸ್ಮೆಲ್ ಬರ್ತಾ ಇರುತ್ತೆ, ತುಳಸಿ ಸ್ಮೆಲ್ ಬರ್ತಾ ಇರುತ್ತೆ. ಅದಾದ್ಮೇಲೆ ಮುಖ ಅಲಂಕಾರವಾಗುತ್ತೆ, ವಿಕಾರ ಆಗಲ್ಲ, ಇಲ್ಲಿ ಅಲಂಕಾರವಾಗಿರುತ್ತೆ. ತೀರ್ಥ ಅಂತ ಕೊಟ್ರೆ ತೀರ್ಥ ಕುಡಿಯುತ್ತೆ, ಇಲ್ಲಿ ತೀರ್ಥ ಇಂಟೇಕ್ ಒಳಗಡೆ ತಗೊಳುತ್ತೆ. ಅದಾದ್ಮೇಲೆ ಸ್ವೆಟ್ ಆಗ್ತಾ ಇರುತ್ತೆ, ಬೆವ್ತಾ ಇರುತ್ತೆ. ಅದಾದ್ಮೇಲೆ ಹಣ ಭಾರ ಅಂತ ಹೇಳಿದ್ವಲ್ಲ, ಭಾರ ಆಗೋದಿಲ್ಲ, ಲೈಟ್ ಆಗುತ್ತೆ. ಮುಖ ಅಲಂಕಾರವಾಗಿರುತ್ತೆ. ಹೆಂಗೆ ಅಂತಂದ್ರೆ ಅರಿಶಿನ ಗಂಧ ಹಚ್ಚಿದ್ರೆ ಯಾವ ರೀತಿಯಾಗಿರುತ್ತೋ ಆ ರೀತಿಯಾಗಿ ಆಗುತ್ತೆ. ಮಣ್ಣಲ್ಲಿ ಹಾಕಿದ್ರೆ ಮಣ್ಣು, ತಾಯಿ ಮಗುವಿನ ಹೆಂಗೆ ರಕ್ಷಣೆ ಮಾಡ್ತಾಳೋ ಆ ರೀತಿಯಾಗಿ ತಾಯಿ ರಕ್ಷಣೆ ಮಾಡ್ತಾಳೆ. ಇದು ಎರಡು ಡಿಫ್ರೆನ್ಸ್ ಇದೆ, ಮರಣಕ್ಕೂ ಅಮರಕ್ಕೂ. ಈಗ ಹೇಳಿ, ಈಗ ಅಮರತ್ವಕ್ಕೂ ಮರಣಕ್ಕೂ ಡಿಫ್ರೆನ್ಸ್ ನೀವ್ ಹೇಳಿ, ಯಾವ್ದು ಇದು ಅಂತ ಬಿಟ್ಟು ಪಾಸ್ ಯಾವ್ದು ಫೇಲ್ ಯಾವ್ದು ಅಂತ ಹೇಳಿ ನೋಡೋಣ. ನಾವು ಜೀವನ ಅನ್ನೋ ಸ್ಕೂಲಲ್ಲಿ ಕುತ್ಕೊಂಡ್ ಬಿಟ್ಟಿದೀವಿ. ಸಾವು ಅನ್ನೋ ಎಕ್ಸಾಮ್ ಒಂದು ಬರುತ್ತೆ ಅಂತ ಯಾರಿಗೂ ಗೊತ್ತಿದೆ, ಸಾವು ಅನ್ನೋದು ಗೊತ್ತಿದೆ, ಆದ್ರೆ ಸಾವು ಅನ್ನೋದು ಒಂದು ಎಕ್ಸಾಮ್ ಅಂತ ಗೊತ್ತಿಲ್ಲ. ಎಕ್ಸಾಮ್ ಅಂತ ಬಂತು ಅಂತಂದ್ರೆ 2 ರಿಸಲ್ಟ್ ಇದೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. 2 ರಿಸಲ್ಟ್ ಇದೆ, ಪಾಸ್ ಅಂಡ್ ಫೇಲ್. ಹಂಗಾರೆ ಪಾಸ್ ಯಾವ್ದು, ಫೇಲ್ ಯಾವ್ದು, ಇವೆರಡು ನನ್ನ ಡಿಫ್ರೆನ್ಸ್ ನಿಮಗೆ ಹೇಳಿದೀನಿ. ಯಾವ್ದು ಪಾಸ್ ಯಾವ್ದು ಫೇಲ್ ಅಂತ ನೀವ್ ಹೇಳಿ. ಈಗ ಗೊತ್ತಾಗ್ತಿದೆಯಾ ಈ ಡಿಫ್ರೆನ್ಸ್ ಅಲ್ಲಿ? ಪಾಸ್ ಯಾವ್ದು ಫೇಲ್ ಅಂತ ತಿಳ್ಕೊಂಡು ಅದನ್ನ ಧರ್ಮವನ್ನ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿ ಇದೆ. ಅದನ್ನ ಗುರುನ ಹುಡ್ಕೊಂಡ್ರೆ ಮಾತ್ರನೇ ಗುಲಾಮನಾಗಿ ಇದಾಗತ್ ಸಿಗುತ್ತೆ, ಮುಕ್ತಿ ಅನ್ನೋದು ಸಿಗುತ್ತೆ. ಗುಡ್ಡ ಮೇಲೆ ಇರುವಂತ ಕೋಳಿನ ಹಿಡಿಯಕ್ ಆಗ್ತಾ ಇಲ್ಲ ನಾವು. ಆನಂದ್ ಇದ್ರಲ್ಲಿ ಆಕಾಶದಲ್ಲಿ ಇರುವಂತ ಚಂದ್ರನ ಹಿಡಿಯಕ್ ಹೋಗ್ತಾ ಇದೀವಿ. ನಮ್ಮನ್ನೇ ನಾವು ಬಲ ಪಟ್ಕೊಂತಾ ಇಲ್ಲ. ಇನ್ನು ಭೂಮಿನ, ಚಂದ್ರನ, ಸೂರ್ಯನ ಭೂಕಂಪನ ಇದು ಮಾಡ್ಸಕ್ಕಾಗತ್ತಪ್ಪ, ಬದಲಾಯಿಸಕ್ಕಾಗಲ್ಲ. ಅದರಿಂದ ಬಚಾವಾಗೋ ದಾರಿ ಹುಡುಕೋಬಹುದು ಅಷ್ಟೇ. ಹುಡ್ಕೋಬೇಕಂತಂದ್ರೆ ಏನ್ ಮಾಡೋದು, ಫಸ್ಟ್ ಆ ದಾರಿಗಳನ್ನ ಹುಡುಕೋಬೇಕು. ಅಂತಂದ್ರೆ ಕವಚಗಳನ್ನ ಹಾಕೋಬೇಕಲ್ಲ ಸರ್, ಕವಚಗಳನ್ನ ಹಾಕಬೇಕಲ್ವಾ. ಒಬ್ಬೊಬ್ರಿಗೆ ಒಂದೊಂದು ಕವಚ ಸಿಗ್ತಾ ಹೋಗುತ್ತೆ, ಕೊಡ್ತಾ ಹೋಗ್ತಾರೆ ಗುರುಗಳಾದವರು. ಆ ಗುರುಗಳನ್ನ ಹುಡ್ಕೋತಾ ಹೋಗ್ಬೇಕಷ್ಟೇ ನಾವು. ಸರ್ ನಾನು ಹೇಳ್ತೀನಿ ಇದೆ ಅಂತ, ಹುಡ್ಕೊಂತಾನೆ ಇರ್ದ ಅಂತ ನಾನು ಕೇಳ್ತೇನೆ. ಹುಡ್ಕೊಂಡು ಎಸ್ ಸರ್, ಓಕೆ. ಗುರುವಿನ ಹುಡ್ಕೊಂಡಿಲ್ಲ. ಗುರುವಿನ ಹುಡ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಗುರುವಿನ ಬಲ ತಿಳ್ಕೋಬೇಕು. ಗುರುವಿನ ಬಲ ತಿಳ್ಕೊಂಡ್ರೆ ಅವ್ರು ಯಾರು ಅಂತ ಗೊತ್ತಾಗುತ್ತೆ. ಅವಾಗ ನಾವು ಅವ್ರ ಹತ್ರ ಸರೆಂಡರ್ ಆಗ್ಬೇಕು. ಗುರುವಿನ ಬಲ ತಿಳ್ಕೊಳ್ಳೋಣ ಫಸ್ಟ್. ಅವ್ರದ್ದೇನಪ್ಪ ಅಂತಂದ್ರೆ ಅವ್ರು ಗುರು ಅಂದ್ರೆ ಲಕ್ಷಣ ಇದಾವೆ. ಏನ್ ಲಕ್ಷಣ ಅಂದ್ರೆ ನಿಮಗೆ ಫಸ್ಟ್ ನಾವು ತಾಯಿ ಗರ್ಭದಿಂದ ಫಸ್ಟ್ ಹೊರಗಡೆ ಬರ್ತಿದ್ದಂಗೆ ಆಹಾರ ನಮಗೆ ಏನಾಗಿರುತ್ತೆ ಅಂತಂದ್ರೆ ಹಾಲು ತಾಯಿ ಹಾಲಲ್ಲ, ಅದಕ್ಕಿಂತ ಮುಂಚೆ ಉಸಿರಾಟ. ಆ ಉಸಿರಾಟನ ಯಾರು ಗೆದ್ದಿರ್ತಾರೋ, ಮೀನ್ಸ್ ಯಾರು ಗೆದ್ದಿರ್ತಾರೆ ಅಂದ್ರೆ ಓಡಾಡ್ಬೇಕಾಗಿರ್ಲಿ, ಮತ್ಕೋಬೇಕಾಗಿರ್ಲಿ, ನಿಂತಿರ್ಬೇಕಾಗಿರ್ಲಿ, ಯಾವಾಗ್ಲೂ ನಾವು ಉಸಿರಾಟನ ಕಂಟ್ರೋಲ್ ಅಲ್ಲಿ ಯಾರು ಇಟ್ಕೊಂಡಿರ್ತಾರೋ ಅವ್ರು. ದಿನೇಶ್ ಅವರೇ, ನಾನ್ ಮಾತಾಡ್ಬೋದಾ? ಮಾತಾಡಿ ಮೇಡಮ್. ಈಗ ಸೋಮಶೇಖರ್ ಸರ್ ಹೇಳಿದ ಹಾಗೆ ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಈಗ ಕಲಿಗಾಲ ಮುಗಿಯೋ ಹಂತಕ್ ಬಂದಿದೆ. ಸತ್ಯ ಯುಗಕ್ಕೆ ನಾವು ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನ ದೊಡ್ಡವರು ಅವ್ರ ಬಾಯಲ್ಲೇ ಹೇಳಿದ್ದಾರೆ. ನಾವೆಲ್ಲ ಅಂತ ಒಳ್ಳೆ ಮಾತನ್ನ ಅಡಾಪ್ಟ್ ಮಾಡ್ಕೋಬೇಕು. ಯಾಕಂದ್ರೆ ಅವ್ರು ಹೇಳ್ದಂಗೆ ಕೊನೆ ಪಾದದಲ್ಲಿ ಅನ್ನೋದಕ್ಕಿಂತ
ಕೊನೆ ಒಂದು ಉಗುರು ಕಣದಲ್ಲಿ ನಾವು ಕೂತಿದ್ದೀವಿ. ಈ ಒಂದು ಸಂಧಿ ಕಾಲದಲ್ಲಿ ಭೂಲೋಕಕ್ಕೆ ತುಂಬಾ ಅಪಾಯಗಳು ಎದುರಾಗ್ತಾ ಇದಾವೆ, ಎದುರಾಗ್ಲೇಬೇಕು. ನೇಚರ್ ತನ್ನನ್ನು ತಾನೇ ಸ್ವಚ್ಛ ಮಾಡ್ಕೊಳ್ಬೇಕು. ಅದರಿಂದ ಸಾಕಷ್ಟು ಅನಾಹುತಗಳು ನಡೆಯುತ್ತೆ. ನಡೆಯುವಾಗ ನಾವು ಕೆಲವರು ಸಹಾಯ ಮಾಡೋ ಹಂತದಲ್ಲಿ ಇರಬಹುದು, ಅಥವಾ ನಾವು ಕೂಡ ಪಾಸಿಟಿವ್ ಆಗಿ ಸತ್ಯಯುಗನ ನೋಡಬಹುದು. ಅದಕ್ಕಾಗಿ ಈಗ ಪಾಸಿಟಿವ್ ಅಂದ್ರೆ ಒಂದು ಕಲ್ಕಿ ದೇವರು ಬರ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಈ ಕಾಲಕ್ಕೆ ತಕ್ಕ ಹಾಗೆ ದೈವ ಬರೋದೇ ಪಾಸಿಟಿವ್. ಈ ಅಂಧಕಾರ, ಈ ಒಂದು ಏನನ್ನ ಸರ್ವನಾಶ ಆಗೋದೇ ನೆಗೆಟಿವ್ ಅಂತ ತಿಳ್ಕೊಳ್ಳೋಣ. ಅದು ಎರಡೂನು ಹಗಲು ಇರುಳು ಅಂತ ನಾವು ತಿಳ್ಕೊಳ್ಳೋಣ. ಹಗಲಲ್ಲಿ ನಾವ್ ಇದ್ದಾಗ ಇರುಳಿನ ಬೆಲೆ ನಮಗ್ ಗೊತ್ತಾಗೋದೇ ಇಲ್ಲ. ಇರುಳು ಬಂದ್ರೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ನಾವ್ ಯಾವತ್ತು ಪ್ರತಿದಿನ ಅದಕ್ಕೆ ಸಿದ್ಧತೆಗಳು ಮಾಡ್ಕೊಳ್ಳೋದಿಲ್ಲ. ಎಷ್ಟು ಈಸಿಯಾಗಿ ಇವತ್ತು ನಾವು ಹೆಂಗೆ ಅಂಧಕಾರನ ಫೇಸ್ ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಕಾಮನ್ ಆಗೋಗ್ಬಿಟ್ಟಿದೆ. ಯಾಕೆ ಅಂದ್ರೆ ನಾವು ರಾತ್ರಿಗೆ ಏನೇನ್ ಮಾಡ್ಬೇಕು ಅನ್ನೋ ಸಿದ್ಧತೆಗಳು ನಾವ್ ಯಾವಾಗ್ಲೂ ಪೂರ್ವದಲ್ಲೇ ಮಾಡ್ಕೊಂಡ್ಬಿಟ್ಟಿದೀವಿ. ಉದಾಹರಣೆಗೆ ಎಲೆಕ್ಟ್ರಿಕ್ ಅಡಿಗೆ ಬೇಗ ಮಾಡ್ಕೊಳ್ಳೋದು, ಮತ್ತೆ ರಾತ್ರಿ ಆದ್ರೆ ನಾವು ನಿದ್ರೆ ಮಾಡ್ಬೇಕು, ಸುಖವಾಗಿ ನೆಮ್ಮದಿಯಾಗಿ ನಿದ್ರೆ ಮಾಡುವಂತ ಕಾಲ, ಹೀಗೆಲ್ಲ ನಾವು ರೆಡಿ ಆಗ್ಬಿಟ್ಟು ಹೊಂದ್ಕೊಂಡ್ಬಿಟ್ಟಿದೀವಿ. ಈಗ ಅದೇ ಹಗಲು ಬರೋ ಟೈಮ್ಗೆ ಕತ್ತಲೆ ಮತ್ತೆ ಹಗಲು ಮತ್ತೆ ರಾತ್ರಿಯ ಸಂಧಿ ಕಾಲದಲ್ಲಿ ನಮಗೆ ಮಬ್ಬು ಆಗೋ ತರ ಬರ್ತಾ ಇದೆ. ಈಗ ಅದೇ ಕಾಲ ಬರ್ತಿದೆ. ನಾವು ಬರ್ತಾ ಇರೋ ಹಗಲಿಗೆ ನಾವು ಈ ಕತ್ತಲನ್ನ ಹೋಗಲಾಡಿಸೋದಕ್ಕೆ ನಾವು ಸಶಕ್ತರಾಗಬೇಕು. ಅದಕ್ಕಾಗಿ ಒಂದು ಗುಂಪು ಮಾಡ್ಕೊಳ್ಳೋಣ, ಅದನ್ನ ಕಲ್ಕಿ ದೇವರಿಗೆ ಅರ್ಪಿಸೋಣ. ಅವ್ರು ಬರ್ತಾ ಇದಾರೆ, ಅವ್ರ ಜೊತೆಗೆ ನಾವೆಲ್ಲ ಸೇರ್ಕೊಳ್ಳೋಣ ಅನ್ನೋದು ನನ್ನ ಅಭಿಮತ. ಅಲ್ಲ, ನೀವು ರೆಡಿ ಆಗ್ಬೇಕು ಅಂತ ಹೇಳ್ತಿದ್ದೀರಾ. ನಾವೆಲ್ಲ ಹೆಂಗ್ ರೆಡಿ ಆಗಿದೀವಿ ಅಂತ ಒಂದ್ ಸ್ವಲ್ಪ ಹೇಳ. ಒಂದೆರಡು ನಿಮಿಷ ಹೇಳಿ ಸರ್. ನಮ್ಮೂರಲ್ಲಿ ಏನಿಲ್ಲ ಒಂದು 1,500 ಮನೆ ಇದಾವೆ ಸರ್. 1,500 ಮನೆ ಇದಾವೆ. 5,000ದಿಂದ 6,000 ಜನ ಜೀವನ ಮಾಡ್ತಿದೀವಿ. ಇಲ್ಲಿ ಕರೆಂಟ್ ಇಲ್ಲ, ಗ್ರೈಂಡರ್ ಇಲ್ಲ, ಟಿವಿ ಇಲ್ಲ, ಪ್ಲಸ್ ಶೌಚಾಲಯಗಳಿಲ್ಲ, ಪ್ಲಸ್ ಜಾತಿ ಮತ ಇಲ್ಲ, ಮತ್ತೆ RCC ಮನೆ ಇಲ್ಲ, ಶೀಟ್ ಮನೆ ಇಲ್ಲ, ಎಂಚಿನ್ ಮನೆ ಇಲ್ಲ. ಯಾಕೆ ಅಂತಂದ್ರೆ ನಿಮಗೆಲ್ಲ ಗೊತ್ತಿರೋದ್ರಿಂದ ಭೂಕಂಪ, ಪ್ರಳಯ ಎಲ್ಲದೂ ಬರುತ್ತೆ ಅಂತ ಗೊತ್ತಲ್ಲ. ಹಂಗಾರೆ ಎಲ್ಲದಕ್ಕೂ ನಾವು ಪ್ರಿಪೇರ್ ಆಗಿ ಗುಡಿಸಲು ಮನೆ ಕಟ್ಕೊಂಡಿದೀವಿ. ಕರೆಂಟ್ ಇಲ್ಲ, ಕರೆಂಟ್ ಬೇಡ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಕರೆಂಟ್ ಇತ್ತು ಅಂತಂದ್ರೆ ಗ್ರೌಂಡ್ ಇದಾಯ್ತು, ಅರ್ಥ ಆಗಿ ಗ್ರೌಂಡ್ ಆಗಿ ಎಲ್ಲ ಹಚ್ಕೊಂಡು ಉರಿತವೆ ಅಂತ ಗೊತ್ತು. ಅದಕ್ಕೆ ಕರೆಂಟ್ ಹಾಕೊಂಡಿಲ್ಲ. ಯುದ್ಧಗಳು ನಡೀತವೆ. ಯುದ್ಧಗಳ ಟೈಮ್ ಅಲ್ಲಿ ಕರೆಂಟ್ ನೋಡಿ ಇದನ್ನ ಹಾಕ್ತಾರೆ, ಬಾಂಬ್ ಹಾಕ್ತಾರೆ ಅಂತ ಗೊತ್ತು. ಅದಕ್ಕೋಸ್ಕರ ನಾವು ಕರೆಂಟ್ ಹಾಕೊಂಡಿಲ್ಲ. ಈ ರೀತಿಯಾದಂತ ಪ್ರಪಂಚನ ನಾವು ಬಾಳ್ತಾ ಇದೀವಿ. ನಾವು ಯಾವ ಪ್ಲೇಸ್ ಹೇಳಿ? ತಮಿಳ್ನಾಡಲ್ಲಿ ಮೈವಳಿ ಚಾಲೆ ಅಂತ ಹೇಳ್ಬಿಟ್ಟು ಒಂದು ಆಶ್ರಮ, ಗುರುಕುಲ. ಇದು ಗುರುಗಳು ವಾಸ ಮಾಡಿದಾರೆ 1976, 1942 ಇಂದ ಇದೇ ರೀತಿಯಾಗಿ ಬದುಕ್ತಾ ಇದ್ದಾರೆ ಇಲ್ಲಿ ಊರಲ್ಲಿ. ಕರೆಂಟ್ ಇಲ್ಲ, ಟಿವಿ ಇಲ್ಲ, ಗ್ರೈಂಡರ್ ಇಲ್ಲ, ಮಿಕ್ಸರ್, ಗ್ಯಾಸ್ ಸ್ಟವ್ ಇಲ್ಲ, ಗ್ಯಾಸ್ಗಳಿಲ್ಲ. ಓನ್ಲಿ ಕೆರೋಸಿನ್, ಸಿಮೆಂಟ್, ಇದು ಒಲೆಗಳಲ್ಲಿ ಅಡಿಗೆ ಮಾಡ್ಕೊಂಡು ಗುಡ್ಸ್ಲಲ್ಲಿ ಈಗ್ಲೂ ವಾಸ ಮಾಡ್ತಾ ಇದೀವಿ ನಾವು ಇಲ್ಲಿ. ಆಗ್ಬೇಕಂತ ಇದ್ರೆ ನಾವೆಲ್ಲ 1942 ಇಂದ ಇದೀವಿ. ನಾವು ಅದನ್ನ ಫಾಲೋ ಮಾಡ್ಕೊಂತಿದೀವಿ. ಪ್ರತಿಯೊಂದು ಕಾಲಜ್ಞಾನ ಒಂದು ಇಂಚು ವೀರಬ್ರಹ್ಮೇಂದ್ರ ಬರೆದಿರೋದ್ರಿಂದ ಹಿಡಿದು ಕೈವಾರ ತಾತಾರಣ ನಾರಾಯಣ ತಾತ ಬರೆದಿರೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಅದನ್ನ ನಾವು ಅಳವಡಿಸ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದೀವಿ. ಅದಕ್ಕೆ ನಾನು ನಿಮಗೆ ಗೈಡ್ ಮಾಡ್ತಾ ಇದ್ದೀನಿ. ಹೇಳಿ ನಾವೇನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಖಂಡಿತವಾಗ್ಲೂ ಮಾಡ್ಲೇಬೇಕು. ಪ್ರತಿಯೊಬ್ರು ಮಾಡ್ಬೇಕು. ಈ ಟೀಮ್ ಇದ್ದೀರಾ ಅಂತಂದ್ರೆ ಆ ಟೀಮಿಗೆ ನಾನು ಮಾತಾಡಕ್ ಬಂದಿದ್ದೆ. ಬರೀ ಒಬ್ರು ಅನ್ನೋದಾಗಿದ್ರೆ ನಾನು ಮಾತಾಡ್ತಿರಲಿಲ್ಲ. ಟೀಮ್ ಇದ್ದೀರಾ, ಖಂಡಿತವಾಗ್ಲೂ ಹೇಳ್ತಿದ್ದೀನಿ. ಎಲ್ಲರೂ ಹೆಗ್ಲು ಕೊಡ್ಬೇಕಾಗಿದೆ, ಎಲ್ಲರೂ ಕೈ ಕೊಡ್ಬೇಕಾಗಿದೆ. ಇದಕ್ಕೆ ಈಗ ಒಂದು ಹೋಮ ಮಾಡ್ಬೇಕು ಅಂತಂದ್ರೆ ಒಬ್ಬ ಗುರುಗಳು ಯಾರೋ ಒಂದು ಇದರಲ್ಲಿ ಋಷಿ ಮುನಿಗಳೆಲ್ಲ ಹೋಮ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ತಿದ್ರೆ ಮಂತ್ರ ಇದು ಮಾಡ್ಲಿಕ್ಕೆ ಮಂತ್ರೋಪ ಜಪಗಳು ಮಾಡ್ತಾ ಇದ್ರು ಅಂತಂದ್ರೆ ಎಲ್ಲರೂ ಸೇರ್ಕೊಂಡು ಮಂತ್ರಗಳನ್ನ ಜಪ ಮಾಡ್ತಾ ಇದ್ರು. ಹಂಗೆ ಕಲಿಯುಗನ ಓಡಿಸ್ಬೇಕಂದ್ರೆ ಎಲ್ಲರೂ ಕೈ ಜೋಡಿಸ್ಲೇಬೇಕಾಗಿದೆ. ಯಾರು ನಿಮ್ಮ ದುಡ್ಡಿನಿಂದನೋ ಅಥವಾ ಸಂಪತ್ತಿಂದನೋ ಆಸ್ತಿಯಿಂದನೋ ಜೋಡಿಸ್ಬೇಕಾಗಿರೋದಲ್ಲ ಇದು. ಒಬ್ರು ಇಲ್ಲಿ ಜೋಡಿಸ್ಬೇಕಾಗಿದೆ. ಯಾವುದರಿಂದ ಏನು ಜೋಡಿಸ್ಬೇಕು ಅನ್ನೋದಿದೆ ವಿಚಾರ ಇದೆ. ಆ ವಿಚಾರ ತಿಳ್ಕೊಬೇಕಂದ್ರೆ ಖಂಡಿತವಾಗ್ಲೂ ಇದಕ್ಕೆ ಸಮಯ ಬೇಕು. ನೀವೆಲ್ಲ ನಮಗೆ ಮಾರ್ಗದರ್ಶನ ಮಾಡಿ, ನಿಮ್ಮಂತವ್ರು ಹಿರಿಯವರೆಲ್ಲ ಈ ಗ್ರೂಪ್ ಸೇರ್ಕೊಂಡು ನಮಗೂ ಒಂದು ಬಲ ಬರುತ್ತೆ. ಖಂಡಿತವಾಗ್ಲು ಇಲ್ಲಿಗೆ ದಿನೇಶ್ ಅವ್ರು ಬಂದೋಗಿದ್ದಾರೆ. ಬೇಕಾದ್ರೆ ಕೇಳಿ ನೋಡಿ ದಿನೇಶ್ ಅವ್ರದ್ದು ಎಪಿಸೋಡ್. ದಿನೇಶ್ ಅವರು ಪೂರ್ತಿಯಾಗಿ ಹೇಳಿದ್ದಾರೆ, ಎಲ್ರಿಗೂ ತಿಳಿಸಿದ್ದಾರೆ ದಿನೇಶ್ ಅವರು. ಈಗ ನಮ್ಮನ್ನೆಲ್ಲ ನೀವು ಮಾರ್ಗದರ್ಶನ ಮಾಡ್ಬೇಕು. ನಿಮ್ಮಂತವ್ರೆಲ್ಲ ಜಾಸ್ತಿ ಜನ ಈ ಗುಂಪಿಗೆ ಸೇರ್ಕೊಂಡ್ರೆ ನಮಗೊಂದು ಖುಷಿ ಆಗತ್ತೆ. ಖಂಡಿತವಾಗ್ಲೂ ಪರ್ಸನಲ್ ಫೋನ್ ಮಾಡಿ. ಯಾಕಂದ್ರೆ ಇದು ಜಾಯಿನ್ ಆಗಿದ್ದೀವಿ. ಪರ್ಸನಲ್ ನಂಬರ್ ಇದೆ, ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿ. ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ವಿಡಿಯೋ ನೋಡಿದ್ರಲ್ಲ, ಇಲ್ಲಿ ನಮ್ಗೆ ಅರ್ಥ ಆಗೋದು ಏನು ಅಂದ್ರೆ, ನಾವು ಸರಿಯಾದ ಗುರು ನೋಡ್ಕೊಂಡ್ರೆ ಸರಿಯಾದ ದಾರಿಯನ್ನು ಸಿಗುತ್ತೆ. ಕೊನೆಗೆ ಎಲ್ಲಾರು ಟ್ರೈ ಮಾಡೋದು ಮೋಕ್ಷಕ್ಕೆ ಬಿಡಿ, ಬಟ್ ಆ ದಾರಿ ಸಿಗಬೇಕು ಅಂದ್ರೆ ಸರಿಯಾದ ಗುರು ನೋಡ್ಕೋಬೇಕು ಅನ್ನೋದಷ್ಟೇ ಇದರಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು. ಇನ್ನು ಈ ತರ ವಿಷಯಗಳನ್ನ ಮುಂದೆ ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಪ್ರಪಂಚ ಫಾಸ್ಟ್ ಆಗಿ ಬದಲಾಗ್ತಾ ಇದೆ.
ವಿಕೋಪಗಳು ಜಾಸ್ತಿ ಆಗ್ತಾ ಇದೆ, ವಿನಾಶಗಳು ನಡೀತಾ ಇದೆ. ಬಟ್ ಆದ್ರೆ ನಾವಿನ್ನ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೀವಿ ಅಷ್ಟೇ. ಇನ್ನ ಎಂಡಿಂಗ್ ಸ್ಟೇಜ್ ಹೋಗೋದಕ್ಕೆ ಸುಮಾರು 5-6 ವರ್ಷಗಳು ಬೇಕಾಗ್ಬಹುದು. ಅಷ್ಟರಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ. ಅದರಲ್ಲಿ ನಾವು ನಮ್ಮ ಪ್ರಯತ್ನ ಯಾವ ತರ ಇರಬೇಕು ಅನ್ನೋ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.